ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಾನು ಹಳೇಬೀಡಿನ ಶ್ಯಾಮಣ್ಣ ಮತ್ತು ಸೀತಾ ಲಕ್ಷ್ಮಣ್ಣವರ ಪ್ರಥಮ ಪುತ್ರ. ನಮ್ಮ ತಂದೆ 1923ರಲ್ಲಿ ಜನನಾಗಿ 2001ರಲ್ಲಿ ತಮ್ಮ ಜೀವನವನ್ನು ಮುಗಿಸಿರ್ತಾರೆ. ಈ ಮಧ್ಯೆ ಅವರಿಗೆ ಕೇವಲ 4 ವರ್ಷ ಆದಾಗ ಅವರ ತಂದೆ ತೀರೋದ್ರಿಂದ ತಾಯಿ ಒಬ್ಬರ ಜೊತೆಯಲ್ಲಿ ಬಡ ಕುಟುಂಬದಲ್ಲಿ ದಿನಗೂಲಿ ಮಾಡ್ತಾ ಜೀವನ ಮಾಡಿಕೊಂಡು ಆಗಿನ LSLನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಆ ಒಂದು ಕಾರಣದಿಂದ ಅವರಿಗೆ ಒಂದು ಶಿಕ್ಷಕ ವೃತ್ತಿ ಸಿಗೋದಕ್ಕೆ ಕಾರಣ ಆಯಿತು. ಆಗಿನ ಬೇಲೂರು ತಾಲೂಕಿನ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಒಬ್ಬರ ಪರಿಚಯದಿಂದ ಅಪಾಯಿಂಟ್ಮೆಂಟ್ ಸಿಕ್ತು. ಆ ಹುದ್ದೆಯನ್ನು ಅವರು 37 ವರ್ಷಗಳ ಕಾಲ ಮಾಡಿದರು. ನಮ್ಮ ತಂದೆ ಸ್ವಭಾವತಃ ಭಾಳ ಕಠಿಣ ಮನಸ್ಸುಳ್ಳವರು, ಶಿಸ್ತಿನ ವ್ಯಕ್ತಿ ಮತ್ತು ಪ್ರಾಮಾಣಿಕರು ಮತ್ತು ಸಮಯ ಪಾಲನೆಯಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿದ್ದರು. ಅವರ ಇಡೀ ಜೀವನ ಶಿಕ್ಷಕ ವೃತ್ತಿನಲ್ಲಿ ಮಲ್ಲಾಪುರದಲ್ಲಿ ಒಂದು ಸಣ್ಣ ಶಾಲೆಯಲ್ಲಿ ಪ್ರಾರಂಭ ಆಯಿತು. ಆನಂತರ ಹಳೇಬೀಡು, ಅದಾದಮೇಲೆ ಸೀಗೆ ಹಾಸನ ತಾಲೂಕು, ಆನಂತರ ಬೇಲೂರು ತಾಲೂಕು ಗೋಣಿಸ್ವಾಮಿನಲ್ಲಿ ಸೇವೆ ಮಾಡಿ ರಿಟೈರ್ಡ್ ಆದರು. ಅವರ ಜೀವನದಲ್ಲಿ ಯಾವತ್ತೂ ಸಹ ಶಾಲೆಗೆ ಲೇಟಾಗಿ ಹೋಗಿದ್ದೇ ಆಗಲಿ ಅಥವಾ ಆಗ ಇದ್ದಂತಹ 2 ಹೊತ್ತಿನ ಸಮಯದ ಶಾಲೆ ಇತ್ತು. ಅಂದರೆ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ, ನಂತರ 3 ಗಂಟೆಯಿಂದ 5:30 ತನಕ. ಹಳೇಬೀಡಿನಿಂದಲೇ ಮಲ್ಲಾಪುರಕ್ಕೆ ಮತ್ತು ಹಳೇಬೀಡಿನಲ್ಲಿ ಶಾಲೆಗಳಿಗೆ ನಡ್ಕೊಂಡೇ ಓಡಾಡ್ತಾಯಿದ್ರು. ಆನಂತರ ಸೀಗೆಗೆ 1968ರಲ್ಲಿ ಟ್ರಾನ್ಸ್ಫರ್ ಆಯಿತು. ಆಗ ನಾನು SLCನಲ್ಲಿ ಓದ್ತಾ ಇದ್ದೆ. ನನ್ನ ಜನ್ಮ 11/4/53. ನನ್ನ SLC ಬಂದಿದ್ದು 68ನೇ ಇಸ್ವಿನಲ್ಲಿ. ನಮ್ಮ ತಾಯಿ ಸೀತಾ ಲಕ್ಷ್ಮಮ್ಮ ಅಂತೇಳ್ಬಿಟ್ಟು ಅವರು ಮೈಸೂರಿನವರು. ಅವರು 33ನೇ ಇಸ್ವಿನಲ್ಲಿ ಅವರು ಹುಟ್ಟಿದ್ದು. 1940ರಲ್ಲಿ ಅವರು ಮದುವೆ ಆಗಿದ್ದು, ತಂದೆ ತಾಯಿ ಮದುವೆ ಆಗಿದ್ದು. ಆನಂತರ 48ರಿಂದ 53 ತನಕ ಒಂದು 5 ವರ್ಷ ಮಕ್ಕಳಿದ್ದರ ಕಾರಣ ಅನೇಕ ವ್ರತಗಳನ್ನು ಮಾಡಿ ಆನಂತರ 1955ರಲ್ಲಿ ನಾನು ಹುಟ್ಟಿದೆ. ನನ್ನ ನಂತರ ನನ್ನ ತಂಗಿ ಒಬ್ಬಳು 1959ರಲ್ಲಿ ಗೀತಾ ಅಂತ ಅವರ ಜನ್ಮ ಆಯಿತು. ಆನಂತರ 1959ರಲ್ಲಿ ನನ್ನ ತಮ್ಮ ಒಬ್ಬ ರಾಮಚಂದ್ರ ಅಂತ ಹೇಳ್ಬಿಟ್ಟು ಅವನ ಜನನ ಆಯಿತು. ಈ 3 ಮಕ್ಕಳನ್ನು ಭಾಳ ಪ್ರೀತಿಯಿಂದ ನಮ್ಮ ತಂದೆ ತಾಯಿ ಬೆಳೆಸಿದ್ರು. ಆ ಬಡತನದಲ್ಲೂ ಸಹ ನಮ್ಮ ತಂದೆ ಆ ಕಾಲದಲ್ಲಿ ಬಂದಂತಹ 215 ರೂಪಾಯಿ ಸಂಬಳದಲ್ಲೇ ಜೀವನವನ್ನು ಸಾಗಿಸ್ತಾ ಬಂದಿದ್ದರು. ಸಂಬಳ ಆಗಿನ ಸಂಬಳ ಅವ್ರಿಗೆ. ಹೀಗಾಗಿ ಆ 215 ರೂಪಾಯಿನಲ್ಲೇ ನಾನು 68ರಲ್ಲಿ SLC ಮುಗಿಸ್ಕೊಂಡು PUCಗೆ ಹಾಸನಕ್ಕೆ ಬಂದಾಗ ಪ್ರತಿ ತಿಂಗಳು ಅವ್ರಿಗೆ ಅವಾಗ ಸೀಗೆ ಟ್ರಾನ್ಸ್ಫರ್ ಆಗಿತ್ತು. ಸೀಗೆಯಿಂದ ತಿಂಗಳಿಗೊಂದ್ಸರಿ ಸಂಬಳ ತೊಗೊಂಡು ಪ್ರತಿ ತಿಂಗಳು ನನಗೆ 75 ರೂಪಾಯಿನ ಕೊಟ್ಟು ಹೋಗೋರು. ಆ 75 ರೂಪಾಯಿನಲ್ಲಿ ನನ್ನ ಇಡೀ ಜೀವನ ಒಂದು ತಿಂಗಳಿನಲ್ಲಿ ನಡೆಸ್ತಾ ಇರಬೇಕು. ಹೀಗಾಗಿ ನಾನು ರೂಮ್ನಲ್ಲಿ ಅಡುಗೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಬಂದೆ. ರೂಮು ನಾರ್ತನ್ ಎಕ್ಸ್ಟೆನ್ಷನ್ ಹಾಸನದಲ್ಲಿ ಒಂದು ವೆಂಕಟರಾಮಯ್ಯ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲಿ 2 ರೂಮ್ ಇತ್ತು. ಅದರಲ್ಲಿ ಒಂದು ರೂಮನ್ನು ಬಾಡಿಗೆ 15 ರೂಪಾಯಿ ಕೊಡ್ತಾಯಿದ್ದೆ. ಉಳಿದದ್ದು 60 ರೂಪಾಯಿನ ಸೀಮೆಎಣ್ಣೆ ಅದು ಇದು ಖರ್ಚುಗಳು ಅಕ್ಕಿ ಮಾರಾಟಗಳನ್ನು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೆ. ಒಬ್ಬನೇ ಇದ್ದೆ. ಪ್ರಾರಂಭ PUCನಲ್ಲಿ ಒಬ್ಬನೇ ಇದ್ದೆ. ಆನಂತರ ಹಾಸನ ಗೌರ್ಮೆಂಟ್ ಕಾಲೇಜಿನಲ್ಲಿ ನಾನು PUC ಮುಗಿಸಿದೆ 69-70ರಲ್ಲಿ. ಆನಂತರ ನೆಕ್ಸ್ಟು 70ರಿಂದ 73 ತನಕ ಅದೇ ಕಾಲೇಜಿನಲ್ಲಿ BSCಯನ್ನು ಓದಿದೆ. ಆ BSCನಲ್ಲಿ ಫಿಸಿಕ್ಸು ಮ್ಯಾಥಮೆಟಿಕ್ಸು ಮೇಜರ್ ಇತ್ತು, ಕೆಮಿಸ್ಟ್ರಿ ಮೈನರ್ ಇತ್ತು ಆಗ ಅದೇ ರೂಮ್ನಲ್ಲೇ ನಾನು ಮತ್ತು
KM ಸತ್ಯನಾರಾಯಣ ಅಂತ ಕನ್ಕಟ್ಟೆಯವರು ಇಬ್ಬರು ಒಂದಾಗಿ ಆ ರೂಮ್ನಲ್ಲಿ ಅಡುಗೆ ಮಾಡಿಕೊಂಡು ಜೀವನ ಮಾಡಿಕೊಂಡು BSc ಮುಗಿಸೋದು. ನನಗೆ ಓದುವಾಗ ನಮ್ಮ ತಂದೆ ಕೊಡ್ತಕ್ಕಂತಹ 75 ರೂಪಾಯಿ ಸಾಕಾಗ್ತಾ ಇತ್ತು. ಯಾಕೆ ಅಂದರೆ ಬೇರೆ ಯಾವುದೂ ದ್ವಂದ್ವ ವೆಚ್ಚಗಳನ್ನು ಮಾಡ್ತಾ ಇತ್ತಿಲ್ಲ. ನಮ್ಮ ತಂದೆದು ಮೊದಲಿಂದಲೂ ಒಂದು ಕಟ್ಟುನಿಟ್ಟ ಜೀವನ. ಅವ್ರು ಯಾವುದೇ ಹಣ ಕೊಟ್ಟರೂ ಅದಕ್ಕೆ ಲೆಕ್ಕ ಕೊಡಬೇಕು. ಪ್ರತಿ ತಿಂಗಳು ಲೆಕ್ಕವನ್ನು ನೋಡ್ಕೊಂಬಿಟ್ಟು ಮುಂದೆ ಸಂಬಳ ನೆಕ್ಸ್ಟ್ 75 ರೂಪಾಯಿ ಕೊಟ್ಟು ಹೋಗೋರು. ಹೌದು, ಲೆಕ್ಕ ಬರೀಬೇಕು. ಆ ಕೆಲಸವನ್ನು ನಾನು ಇವತ್ತಿನವರೆಗೂ ಮಾಡ್ತಾ ಇದ್ದೇನೆ. ಇವತ್ತು ಸಹ ನನ್ನ ಜೀವನದಲ್ಲಿ ಈಗಾಗಲೇ ನನ್ನ ವಯಸ್ಸು 72 ಆಗಿದೆ. ಸುಮಾರಾಗಿ ನನ್ನ ಆ ಲೆಕ್ಕಾಚಾರ ಶುರುವಾಗಿದ್ದು 70ನೇ ಇಸ್ವಿನಲ್ಲಿ. ಅಲ್ಲಿಂದ ಇಲ್ಲಿ ತನಕ ಪ್ರತಿ ತಿಂಗಳು ಮಾಡ್ತಕ್ಕಂತಹ ಖರ್ಚು ವೆಚ್ಚಗಳನ್ನು ಬರೀತಾ ಇದ್ದೀನಿ. ಪ್ರತಿ ವರ್ಷ ಟೋಟಲ್ ನನ್ನ ಎಷ್ಟು ಖರ್ಚು ಮಾಡಿದೆ, ನನ್ನ ಆದಾಯ ಎಷ್ಟಿದೆ, ನಾನು ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀನಿ, ಈ ಎಲ್ಲ ಮಾಹಿತಿ ನನ್ನ ಹತ್ರ ಇವತ್ತಿಗೂ ಇದೆ. ಇದು ನನ್ನ ತಂದೆಯಿಂದ ಕಲಿತಂತಹ ಒಂದು ಗುಣ, ಶಿಸ್ತು. ಅದನ್ನು ಪರಿಪಾಲಿಸ್ಕೊಂಡು ಬಂದಿದ್ದೀನಿ, ಇವತ್ತು ಮಾಡ್ತಾ ಇದ್ದೇನೆ ಅದನ್ನು. ಡಿಗ್ರಿ ಮುಗಿದ ಮೇಲೆ ಕೆಲಸ ಮಾಡೋದಕ್ಕೆ ಹೋಗಲೇಬೇಕಾಯಿತು. ಕೆಲಸ ಆಗಿನ ಕಾಲದಲ್ಲಿ ತುಂಬ ಕಷ್ಟ ಇತ್ತು. ನಾನು BScನಲ್ಲಿ 55% ತೊಗೊಂಡಿದ್ದೆ. ಆಮೇಲೆ ಆ ಕಾಲದಲ್ಲಿ MScಗೆ ಅವಕಾಶ ಇತ್ತು. ಆದರೆ ಆರ್ಥಿಕವಾಗಿ ಹೋಗೋದಕ್ಕೆ ಕಷ್ಟ ಆದ್ದರಿಂದ ನಮ್ಮ ತಂದೆನೂ 80ನೇ ಇಸ್ವಿನಲ್ಲಿ ರಿಟೈರ್ಡ್ ಆಗಿಬಿಟ್ರು. ಹೀಗಾಗಿ ಆ ಮಧ್ಯದಲ್ಲಿ ನಾನು 7 ವರ್ಷ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಯಲ್ಲಿ ಕೆಮಿಕಲ್ ಅಸಿಸ್ಟೆಂಟ್ ಆಗಿ ದಿನಗೂಲಿ 12 ರೂಪಾಯಿಗೆ ಕೆಲಸ ಮಾಡ್ತಾಯಿದ್ದೆ. ನೇಚರ್ ಅಂದರೆ ಅಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಕೆಮಿಕಲ್ ಅಸಿಸ್ಟೆಂಟ್ ಅಂತ ಅಂದರೆ ವಿಗ್ರಹಗಳನ್ನು ಕೆಮಿಕಲ್ನಲ್ಲಿ ತೊಳಿತಕ್ಕಂತಹ ಕೆಲಸ. ಅಂದರೆ ಲೇಬರ್ಸ್ ಇರೋರು, ಒಂದು 7-8 ಜನ ಲೇಬರ್ಸ್ ಇಟ್ಕೊಂಡು ಅವ್ರುಗಳನ್ನು ಮೇಸ್ತಿ ಮಾಡೋದು. ಕೆಮಿಕಲನ್ನು ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟವರು ತಂದುಕೊಡೋರು. ಅದನ್ನು ಅವರಿಗೆ ವಿಗ್ರಹಗಳಿಗೆ ಹಚ್ಚಿಬಿಟ್ಟು ಅದನ್ನು ಕ್ಲೀನ್ ಮಾಡೋದು, ನೀರಲ್ಲಿ ವಾಶ್ ಮಾಡೋದು. ಅದು ಪ್ರಾರಂಭ ಮಾಡಿದ್ದು ನಂಜನಗೂಡಿನಲ್ಲಿ ಫಸ್ಟು 74ನೇ ಇಸ್ವಿನಲ್ಲಿ. ನಂಜನಗೂಡಿನಲ್ಲಿ 6 ತಿಂಗಳಾದಮೇಲೆ ಶ್ರೀರಂಗಪಟ್ಟಣಕ್ಕೆ ಬಂದೆ. ಶ್ರೀರಂಗಪಟ್ಟಣದಲ್ಲಿ ಒಂದು 8 ತಿಂಗಳು ಮಾಡಿದೆ. ಆನಂತರ ನೆಕ್ಸ್ಟು ಹಳೇಬೀಡಿಗೆ ಬಂದೆ. ಹಳೇಬೀಡಿಗೆ ಬಂದು ಹಳೇಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಕೆಮಿಕಲ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಾಗ ಒಬ್ಬರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ SR ರಾವ್ ಅಂತ ಒಬ್ಬರು ಸೂಪರ್ಡೆಂಟ್ ಇದ್ದರು. ಅವ್ರ ಪರಿಚಯ ಆಯಿತು. ಅವ್ರ ಮುಖಾಂತರ ಈ ಕೆಮಿಕಲ್ ಅಸಿಸ್ಟೆಂಟ್ ಪೋಸ್ಟಿಗೆ ಅಪ್ಲೈ ಮಾಡಿದೆ. ಕೆಮಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಅಪ್ಲೈ ಮಾಡಿದಾಗ ಅದು ಇಂಟರ್ವ್ಯೂ ಎಲ್ಲ ಮದ್ರಾಸ್ನಲ್ಲಿತ್ತು. ಅವಾಗ ಹೆಡ್ ಆಫೀಸು ಕರ್ನಾಟಕದಲ್ಲಿ ಇತ್ತಿಲ್ಲ. ಮದ್ರಾಸಿಗೆ ರಿಟರ್ನ್ ಟೆಸ್ಟ್ ಹೋದೆ. ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂನ ಫೇಸ್ ಮಾಡಿದೆ. ಅದಾದಮೇಲೆ SR ರಾವ್ ಅವರು ಧೈರ್ಯವಾಗಿ ಹೇಳಿದ್ರು, ಇಲ್ಲ ನೀವು ಕರ್ನಾಟಕದವರು, ನಿಮಗೆ ಸಿಗತ್ತೆ, ಚೆನ್ನಾಗಿ ಮಾಡಿದ್ದೀರಾ ಅಂತ. ಸಂತೋಷದಿಂದ ಬಂದೆ. ಒಂದು ವಾರ 10 ದಿವಸ ಆದಮೇಲೆ ಯಾವುದೋ ಫಲಿತಾಂಶ ಬರಲಿಲ್ಲ. ಆಗ ಮತ್ತೊಮ್ಮೆ ಅವಾಗ ಪತ್ರ ಇತ್ತು, ಫೋನ್ಗೆ ನಿಂತಿಲ್ಲ. SR ರಾವ್ಗೆ ಒಂದು ಪತ್ರ ಬರೆದೆ, ಏನು ಇಷ್ಟು ದಿನ ಅದು ಬರಲಿಲ್ಲಲ್ಲ ಅಂತ. ಅದಕ್ಕೆ ಅವ್ರು ಬರೆದ್ರು, ಅಲ್ಲಿ ಮದ್ರಾಸು ಆಫೀಸ್ ಇದ್ದಿದ್ದರಿಂದ ಕರ್ನಾಟಕದವ್ರಿಗೆ ಪ್ರಾಮುಖ್ಯತೆ ಅಥವಾ ಅವಕಾಶ ಸಿಗದೇ ಇದ್ದಂಗೆ ಆಗಿದೆ, ದಯವಿಟ್ಟು ಕ್ಷಮಿಸಿ, ನೀವು ಈ ಕೆಮಿಕಲ್ ಅಸಿಸ್ಟೆಂಟ್ ಪೋಸ್ಟಲ್ಲಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಹೀಗಾಗಿ ನನಗೆ ಬೇರೆ ಯಾವುದೇ ಕೆಲಸ ಇಲ್ದಿರೋದ್ರಿಂದ ಹಳೇಬೀಡು, ಚಿಕ್ಕಮಗಳೂರು ಜಿಲ್ಲೆ ಬೆಳವಾಡಿ, ಬೇಲೂರು, ಮತ್ತು ಹಾಸನ ತಾಲೂಕು ದೊಡ್ಡಗದ್ದಳ್ಳಿ, ಆಮೇಲೆ ಕೊರವಂಗ್ಲ, ಮತ್ತು ಅರಸೀಕೆರೆ ಹೊಯ್ಸಳೇಶ್ವರ ದೇವಸ್ಥಾನ, ಈ ಎಲ್ಲ ಕಡೆಗಳಲ್ಲಿ ನಾನು 6 ತಿಂಗಳು 8 ತಿಂಗಳು ಈ ಥರ ಕೆಲಸ ಮಾಡಿಕೊಂಡು ಸತತವಾಗಿ 4ರಿಂದ 5 ವರ್ಷಗಳ ಕಾಲ ಕಳೆದೆ. ಅದು ಮೇಸ್ತ್ರಿ ಥರ ಮಾಡಿಕೊಂಡು ಕೆಲಸ ಮಾಡ್ಕೊಂಡ್ಬಂದೆ. ಅದಾದಮೇಲೆ ಅಲ್ಲಿ ಪರ್ಮನೆಂಟ್ ಆಗಲ್ಲ ಅಂತ ಗೊತ್ತಾದಮೇಲೆ ನಾನೇನು ಮಾಡಿದೆ, ನಮ್ಮ ಚಿಕ್ಕಪ್ಪ ಒಬ್ಬರು ಇದ್ದರು, ಗೋಪಾಲಕೃಷ್ಣ ಅಂತ. ಅವ್ರದ್ದು BSc ಮುಗಿದಿತ್ತು. ಅವರೂ ಹಳೇಬೀಡಿನಲ್ಲಿ ತೋಟ ಮಾಡ್ಕೊಂಡಿದ್ರು. ಇಬ್ಬರು ಮಾತಾಡಿಕೊಂಡು ನಾವು B.Edಗೆ ಹೋಗೋಣ ಅಂತೇಳ್ಬಿಟ್ಟು ಶಾರದಾ ವಿಲಾಸ್ ಕಾಲೇಜು ಮೈಸೂರಿಗೆ B.Edಗೆ 79ನೇ ಇಸ್ವಿನಲ್ಲಿ ಹೋದವು. 79ರಲ್ಲಿ ಅಲ್ಲಿ ಶಾರದಾ ವಿಲಾಸ್ ಕಾಲೇಜಲ್ಲಿ 1 ವರ್ಷ B.Ed ಮಾಡಿದ್ಮೇಲೆ ಇಬ್ಬರೂ ಉನ್ನತ ಶ್ರೇಣಿಯಲ್ಲಿ ಪಾಸಾದವು. ಅದಾದಮೇಲೆ ಮತ್ತೆ ಬಂದು ನೌಕರಿ ಅಪ್ಲೈ ಮಾಡಿದ್ರೆ ನೌಕರಿ ಸಿಗ್ತಾ ಇತ್ತಿಲ್ಲ. ಆಗ ಕಾಂಟ್ರಾಕ್ಟ್ ಬೇಸಿಸ್ ಸ್ಕೀಮ್ ಅಂತ ಒಂದು ಸ್ಟಾರ್ಟ್ ಆಯಿತು. ಆಗ ಇಬ್ಬರಿಗೂ ಕಾಂಟ್ರಾಕ್ಟ್ ಬೇಸಿಸ್ ಸ್ಕೀಮ್ನಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ತು. ನನಗೆ ಹಾಸನ ತಾಲೂಕು ಹಳೇಬೀಡು ಹತ್ರ ಇರುವ ಸಾಣೇನಹಳ್ಳಿ ಅನ್ನೋ ಸ್ಕೂಲಿಗೆ ಸಿಕ್ತು. ಅವರಿಗೆ ಅಡುಗೋರಿ ಸಿಕ್ತು. ಅವರು ಹೋಗಿ ಅಡುಗೋರಿ ರಿಪೋರ್ಟ್ ಆದರು. ನಾನು ಕಾಂಟ್ರಾಕ್ಟ್ ಬೇಸಿಸ್ ಸ್ಕೀಮು ಸಿಗೋಕ್ಕೆ ಆರ್ಡರ್ ಬರೋಕ್ಕೆ ಒಂದು 4-5 ದಿವಸದ ಮುಂಚೆ ಅರ್ಕಲ್ಗೋಡು ತಾಲೂಕು ಗಂಗೂರಿನಲ್ಲಿ ಒಂದು ಕೆಲಸ ಖಾಲಿ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ಮುಂಚೆ ನಾನು ಹಾಸನದಲ್ಲಿ CK ಸ್ಕೂಲ್ನಲ್ಲಿ
ಅನಂತ್ ಪದ್ಮನಾಭ್ ಅಂತ ಒಬ್ಬರು ಮಾಸ್ಟ್ರಿದ್ರು, ಹೆಡ್ ಮಾಸ್ಟ್ರಿದ್ರು. ಅವ್ರ ಜೊತೆಯಲ್ಲಿ ರಾಮಚಂದ್ರ ಅಂತ ಹೇಳ್ಬಿಟ್ಟು ಒಬ್ಬರು ಮಾಸ್ಟ್ರಿದ್ರು. ಅವರಿಬ್ಬರು ಹಾಸನದಲ್ಲಿ ಪರಿಚಯ ಮಾಡಿಕೊಂಡು ನನಗೊಂದು ನೌಕರಿ ಕೊಡಿ ನಿಮ್ಮ ಸ್ಕೂಲ್ನಲ್ಲಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮಲ್ಲಿ ಒಬ್ಬರು ಮಹಾಲಕ್ಷ್ಮ ಅಂತ ಮೇಡಮು 6 ತಿಂಗಳು ವೆಟ್ರಿನರಿ ಲೀವ್ ಹೋಗ್ತಾ ಇದ್ದಾರೆ, ಆ ಪ್ಲೇಸಲ್ಲಿ ನೀವು ವರ್ಕ್ ಮಾಡಿ ಅಂತ. ಹೀಗಾಗಿ ನಾನೇನು ಮಾಡಿದೆ, ಆಯಿತು ಅಂತ ಒಪ್ಕೊಂಡು ಅವಾಗ 525 ರೂಪಾಯಿ ಸಂಬಳ 6 ತಿಂಗಳು ಕೆಲಸ ಮಾಡಿದೆ. 6 ತಿಂಗಳಲ್ಲಿ ಒಟ್ಟು ಸಂಬಳ DDP ಆಫೀಸ್ನಿಂದ ಒಟ್ಟಿಗೆ ಸಿಕ್ತು ನನಗೆ ಅದು. ಆ ನಂತರ ಅದನ್ನು ಬಳಸ್ಕೊಂಡು ಗಂಗೂರು ಶಾಲೆಗೆ ಹೋದೆ. ಅಲ್ಲಿ ಗಂಗೂರು ಸ್ಕೂಲ್ನಲ್ಲಿ ಅದು 12 ಸ್ಕೂಲು, ಅದು HN ನಂಜೇಗೌಡರ ಶಾಲೆ. ಆಗ ಅವರು MP ಆಗಿದ್ದರು. ಹೀಗಾಗಿ ಆ ಶಾಲೆಯನ್ನು ಓಪನ್ ಮಾಡಿದರು. ಹೀಗಾಗಿ ಮಕ್ಕಳ ಸಂಖ್ಯೆ ತುಂಬ ಕಮ್ಮಿ ಇತ್ತು. ನಾನು ಹೋದಾಗ 81ರಲ್ಲಿ ಹಿಂದಿನ 78ರಿಂದಲೇ ಶಾಲಾ ಪ್ರಾರಂಭ ಆದ್ದರಿಂದ 3 ವರ್ಷ ಗಣಿತ ಶಿಕ್ಷಕರೇ ಇಲ್ಲದಲೇ ಮೊದಲನೇ ಬ್ಯಾಚ್ SLC ಬಂದುಬಿಟ್ಟಿತ್ತು. ಆಗ ನಾನು ಅಕ್ಟೋಬರ್ಗೆ ಅಲ್ಲಿಗೆ ಹೋದೆ. ಯಾಕೆಂದರೆ ಸೆಪ್ಟೆಂಬರ್ಗೆ ಇಲ್ಲಿ ಕ್ಲೋಸ್ ಆಯಿತು. ಅಲ್ಲಿ ಅಕ್ಟೋಬರ್ಗೆ ಹೋದೆ. ಅಕ್ಟೋಬರಿಂದ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಎಲ್ಲ ಪೋರ್ಷನ್ಸ್ಗಳನ್ನು ಅವ್ರ ಮಕ್ಕಳಿಗೆ 8th 9th ಸ್ವಲ್ಪ ಹೇಳ್ಕೊಟ್ಟು 10th ಸೀರಿಯಸ್ ಆಗಿ ವರ್ಕ್ ಮಾಡಿ ಅಲ್ಲಿ 18 ಮಕ್ಕಳಿದ್ರು. ಆವಾಗ 2 ಮಕ್ಕಳು ಪಾಸ್ ಆದರು. ಅದರಲ್ಲಿ ಒಬ್ಬ ಈಗ ರಾಮನಾಥ್ಪುರದಲ್ಲಿ ಹೆಡ್ ಮಾಸ್ಟರ್ ಆಗಿ ಇನ್ನು ಕೆಲವೇ ವರ್ಷಗಳಲ್ಲಿ ರಿಟೈರ್ ಆಗ್ತಾ ಇದ್ದಾನೆ. ಅವನು ಶಿವರಾಮೇಗೌಡ ಅಂತ ಹೇಳ್ಬಿಟ್ಟು ಅವನ ಹೆಸರು. ಆನಂತರ ಬೆಂಗಳೂರಿನಲ್ಲಿ 83ನೇ ಇಸ್ವಿಗೆ ಆ ಸ್ಕೂಲು ಗೌರ್ಮೆಂಟ್ಗೂ ಟ್ಯಾಗ್ ಆಯಿತು, ಅನುದಾನಕ್ಕೆ ಟ್ಯಾಗ್ ಆಯಿತು. ಅಲ್ಲಿಂದ ನಮಗೆ ಜೂನ್ 83ರಿಂದ ಸಂಬಳ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಬಾಳುಪೇಟೆಯಲ್ಲಿ ಒಬ್ಬರು ಮಂಜೇಗೌಡರು ಅಂತ ಮ್ಯಾಥಮೆಟಿಕ್ಸ್ ಟೀಚರ್ ಇದ್ದರು, B ಸಿದ್ದಣ್ಣಯ್ಯ ಪ್ರೌಢಶಾಲೆಯಲ್ಲಿ. ಅವ್ರ ಮಿಸಸ್ಸು ಕೊಣ್ಣೂರಿನಲ್ಲಿ ಬಯಾಲಜಿ ಟೀಚರ್ ಆಗಿದ್ದರು ಒಂದು ಗರ್ಲ್ಸ್ ಹೈಸ್ಕೂಲ್ನಲ್ಲಿ. ಫ್ಯಾಮಿಲಿ ಅಲ್ಲಿತ್ತು, ಮಕ್ಕಳುಗಳೆಲ್ಲ ಅಲ್ಲಿದ್ದರು. ಹೀಗಾಗಿ ಇವರು ವಾರದಲ್ಲಿ ಶನಿವಾರ ಕೊಣ್ಣೂರಿಗೆ ಹೋಗಿ ಸೋಮವಾರ ಬರೋರು. ಅವ್ರ ಜೊತೆಯಲ್ಲಿ ಶ್ರೀಕಂಠಯ್ಯ ಮಾಸ್ಟರ್ ಸಹ ಬಸವಪಟ್ಟಣದವರು, ಅವರು ಸಹ ಅವ್ರ ಜೊತೆಯಲ್ಲಿ ಬಸವಪಟ್ಟಣಕ್ಕೆ ಶನಿವಾರ ಹೋಗೋರು. ಇಬ್ಬರು ಸೋಮವಾರ ಸಿದ್ದಣ್ಣಯ್ಯ ಸ್ಕೂಲಿಗೆ ಬರ್ತಾಯಿದ್ರು. ಈ ರೀತಿ ಜೀವನ ಮಾಡ್ಕೊಂಡು ಬಂದಿದ್ರು ಒಂದು 10 ವರ್ಷದಿಂದ. ನನ್ನ ಪರಿಚಯ ಆದಮೇಲೆ ಅವ್ರಿಗೆ ಅನ್ನಿಸ್ತು, ನೀವು ನಮ್ಮ ಶಾಲೆ ಬನ್ನಿ, ನಾವು ನಿಮ್ಮ ಶಾಲೆಗೆ ನಾನು ಮ್ಯೂಚುವಲ್ ಟ್ರಾನ್ಸ್ಫರ್ ಮಾಡಿಸ್ತೇನೆ ಅಂತ. ಆಗ ನಾನು ಅವ್ರಿಗೆ ಹೇಳಿದೆ, ನನ್ನ ಹತ್ರ ಟ್ರಾನ್ಸ್ಫರ್ ಮಾಡೋಕ್ಕೆ ದುಡ್ಡಿಲ್ಲಪ್ಪ, ನೀವೇ ಜವಾಬ್ದಾರಿ ತಗೊಂಡು ಮಾಡಿಸಿದರೆ ನಾನು ಬರ್ತೇನೆ ಅಂತ ಒಪ್ಕೊಂಡೆ. ಅದ್ರ ಪ್ರಕಾರ ಅವರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕಮಿಷನರಿಂದ ಮ್ಯೂಚುವಲ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದರು. ನನಗೆ ಸೆಪ್ಟೆಂಬರ್ನಲ್ಲಿ ಆರ್ಡ್ರ್ ಕಾಪಿ ಕೊಟ್ಟರು. ಅವರು ಸೆಪ್ಟೆಂಬರ್ 20ಕ್ಕೆ ಬಂದು ಗಂಗೂರು ಸ್ಕೂಲಿಗೆ ರಿಪೋರ್ಟ್ ಆದರು. ನಾನು 26ಕ್ಕೆ ಸಿದ್ದಣ್ಣಯ್ಯ ಸ್ಕೂಲ್ಗೆ ರಿಪೋರ್ಟ್ ಆದೆ 84ನೇ ಇಸ್ವಿನಲ್ಲಿ. 26 ಆ 26 ಕಾರಣ ಏನು ಅಂದರೆ, ಅದು ನಮ್ಮ MN ಚಂದ್ರಲೇಖರವರ ಹುಟ್ಟಿದ ಹಬ್ಬ, ಒಬ್ಬರು ಹುಟ್ಟಿದ ದಿನ ಅದು ಸೆಪ್ಟೆಂಬರ್ 26. ಅದನ್ನು ನೆನಪಿಟ್ಕೊಂಡು ಆ ದಿನ ರಿಪೋರ್ಟ್ ಆದೆ. ಅಷ್ಟೊತ್ತಿಗೆ ಅವರು ಬಾಳುಪೇಟೆಯಲ್ಲಿ ಬಾಗೇನಲ್ಲಿ DLRC ಸೆಲೆಕ್ಷನ್ ಆಗಿ ಟೀಚರ್ ಆಗಿದ್ದರು. ಅವ್ರನ್ನ ಬಾಗೇಗೆ ಪೋಸ್ಟಿಂಗ್ ಮಾಡಿಸ್ಕೊಂಡು ನಾನು ಬಾಳುಪೇಟೆ ಸ್ಕೂಲಿಗೆ ಬಂದೆ. ಆಗ ಒಂದು ವಾರ ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 2 ತನಕ ವರ್ಕ್ ಇಬ್ಬರೂ ಅವ್ರ ಬಾಗಿಗೆ, ನಾನು ಬಾಳುಪೇಟೆಯಲ್ಲಿ ವರ್ಕ್ ಮಾಡಿದೆ. ಆಗ ರಾಮನಾಥ್ ಮಾಸ್ಟರ್ ಮನೇಲಿ ಇದ್ವು ಇಬ್ಬರೂ. ಅವಾಗಿನ್ನೂ ಮದುವೆ ಆಗಿತ್ತಿಲ್ಲ. ಆಮೇಲೆ ಅಕ್ಟೋಬರ್ ರಜೆ ಬಂತು. ರಜದಲ್ಲಿ ನಾವು ಊರಿಗೆ ಹೋದ್ಮೇಲೆ ಅರಸೀಕೆರೆಯಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿದ್ಮೇಲೆ ನಾವು ಮಾತಾಡಿಕೊಂಡು ಅಕ್ಟೋಬರ್ 18ಕ್ಕೆ ಮದುವೆ ಆದವು. ಅಕ್ಟೋಬರ್ 2ಕ್ಕೆ ಹೋಗಿ ಅಕ್ಟೋಬರ್ 18ಕ್ಕೆ ಮದುವೆ ಆದವು. ಕಾರಣ ಅಕ್ಟೋಬರ್ ರಜೆ ಇತ್ತು 30 ದಿವಸ. ಅಕ್ಟೋಬರ್ನಲ್ಲಿ 18ಕ್ಕೆ ಮದುವೆ ಆದವು. ಅಕ್ಟೋಬರ್ 31ಕ್ಕೆ ತನಕ ರಜೆ ಇತ್ತು. ನವಂಬರ್ 1ಕ್ಕೆ ನಾನು ಮತ್ತೆ ಸ್ಕೂಲಿಗೆ ಬರೋ ಅಷ್ಟೊತ್ತಿಗೆ ದಿವಾಕರ್ ಹೆಡ್ ಮಾಸ್ಟ್ರು ನಮಗೊಂದು ಮನೆ ಮಾಡಿ ಇಟ್ಟಿದ್ರು. ಆ ಮನೆಯಲ್ಲಿ ನಾವು ಸಂಸಾರವನ್ನು ಶುರು ಮಾಡಿದ್ವು. ಚಿಕ್ಕದ್ರಿಂದ ನೋಡಿದ ರೀತಿಯಲ್ಲಿ ಚಂದ್ರಲೇಖ ಮೇಡಮ್ ಆಗಲಿ HSS ಆಗಲಿ ನಮ್ಗೆ ಇಬ್ರು ಯಾವತ್ತೂ ಬೇರೆ ಆಗಿ ಅಥವಾ ಒಬ್ರು ಒಂದಿನ ಮುಗಿಸ್ಕೊಂಡಿದ್ದು ನಾವು ನೋಡ್ಲೇ ಇಲ್ಲ. ನಿಮ್ಮಿಬ್ರು ಮಧ್ಯೆ ಅಷ್ಟೊಂದು ಅನ್ಯೋನ್ಯತೆ ಇತ್ತು. ನೀವು ಅವತ್ತಿನ ಕಾಲಕ್ಕೆ ಮತ್ತೆ ನಾವು ಈಗ ನಮಗೂ ವಯಸ್ಸಾಗಿರೋದ್ರಿಂದ ಈಗ ಮಾತಾಡೋ ಸ್ವಾತಂತ್ರ್ಯ ಅನ್ಕೊಂತೀನಿ. ಪ್ರೀತಿಸಿ ಮದುವೆ ಆದಂಥದ್ದು ನೀವು ಅವಾಗಿನ ಕಾಲಕ್ಕೆ, ಅದು ಸಮಾಜದಲ್ಲಿ ಮಡಿವಂತಿಕೆ ಬಹಳ ಈ ಕಾಲದಲ್ಲಿ ಅದೊಂಥರ ಅವಾಗಿನ ಕಾಲಕ್ಕೆ ಕ್ರಾಂತಿನೇ. ಅದ್ರದ್ದು ಸ್ವಲ್ಪ ನೆನಪುಗಳು ಹೇಳಿ. ನಾನು 68ರಲ್ಲಿ SLC ಎಕ್ಸಾಮ್ಗೆ ಬೇಲೂರಿತ್ತು, ಹಳೇಬೀಡು ಸೆಂಟ್ರ್ ಇತ್ತಿಲ್ಲ. ಆವಾಗ ನಮ್ಮ ಸೋದರ ಮಾವ ಬೇಲೂರಿನಲ್ಲಿದ್ದರು, ಅಂದರೆ ನಮ್ಮ ತಾಯಿ ಅಣ್ಣ. ಅವ್ರ ಮಿಸ್ಸಸ್ಸು ಸೋದರತ್ತೆ ನಮಗೆ. ಅವರು ಬೇಲೂರಿನಲ್ಲಿ ನರ್ಸ್ ಆಗಿದ್ದರು. ನಮ್ಮ ಹಳೆ ಸಂಬಂಧ ಅವ್ರದ್ದು. ಹೀಗಾಗಿ ನಮ್ಮ ತಾಯಿ ತಂದೆ ಎಲ್ಲ ಅವ್ರ ಮನೆಗೆ SLC ಎಕ್ಸಾಮಿನೇಷನ್ಗೆ ಕಳಿಸ್ಕೊಟ್ರು. ಆ ಮನೆಯಲ್ಲಿ ಅವಾಗ ನಾವು 8 ಜನ ವಿದ್ಯಾರ್ಥಿಗಳು, ಅಲ್ಲಿ 5 ಜನ ವಿದ್ಯಾರ್ಥಿಗಳು ಅವ್ರ ಮನೆಯಲ್ಲೇ ಹೆಚ್ಕೊಂಡು SLC ಪರೀಕ್ಷೆಯನ್ನು
ಫೇಸ್ ಮಾಡಿ 68ನೇ ಇಸ್ವಿನಲ್ಲಿ 68 ವಿದ್ಯಾರ್ಥಿಗಳಿದ್ದು ನಾವು ಗೌರ್ಮೆಂಟ್ ಸ್ಕೂಲು ಹಳೆಬೀಡಿನಲ್ಲಿ 8 ಜನ ಪಾಸ್ ಆದವು. 68ರಲ್ಲಿ 8 ಜನ ಪಾಸ್ ಆದವು. ಅದರಲ್ಲಿ ನಾನು ಚಂದ್ರಲೇಖ ಅಲ್ಲ, ನಮ್ಮಲ್ಲಿ ಅವರು ಬೇಲೂರಿನಲ್ಲಿ ನಾನು SSLC ಪರೀಕ್ಷೆಗೆ ಹೋದಾಗ ಅವಾಗ ಅವರು 8th ಸ್ಟ್ಯಾಂಡರ್ಡು. ಕಾರಣ ನಮ್ಮಿಬ್ಬರ ವಯಸ್ಸು ಒಂದೇ ಇತ್ತು. 1953 ಅವರು ಸೆಪ್ಟೆಂಬರ್ ಹುಟ್ಟಿದ್ದು 26ನೇ ತಾರೀಕು, ನಾನು ಏಪ್ರಿಲ್ 11ನೇ ತಾರೀಕು ಕೊಟ್ಟಿದ್ದೆ. ನನಗೂ ಅವ್ರಿಗೂ 5 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ಆದರೆ ಅವರು ಮಧ್ಯದಲ್ಲಿ ಅವ್ರ ತಾಯಿ ಟ್ರಾನ್ಸ್ಫರ್ಗಳೆಲ್ಲ ಆಗ್ತಾ ಇದ್ದಿದ್ದರಿಂದ ಅವ್ರು ಬೆಳಗಾಂ ಕಡೆಗೆ ಹೋಗಿ ವಾಪಸ್ ಚಿಕ್ಕಮಗಳೂರಿಗೆ ಹೋಗಿ ಆಮೇಲೆ ಬೇಲೂರಿಗೆ ಬಂದರು. ಆ ಡಿಸ್ಟರ್ಬೆನ್ಸ್ನಲ್ಲಿ ಅವ್ರು 2 ವರ್ಷ ಎಜುಕೇಷನ್ ಸ್ಟಾಪ್ ಆಗಿತ್ತು. ಹೀಗಾಗಿ ನಾನು SSLC ಎಕ್ಸಾಮ್ಗೆ ಹೋದಾಗ ಅವರು 8th ಸ್ಟ್ಯಾಂಡರ್ಡ್ ಓದ್ತಾಯಿದ್ರು. ಆದರೂ ಆ 8th ಸ್ಟ್ಯಾಂಡರ್ಡ್ ಇದ್ದಾಗಲೂ ಮನೆ ಕೆಲಸ ಎಲ್ಲ, ಅಡುಗೆ ಕೆಲಸಗಳು, ನಮಗೆ ಪರೀಕ್ಷೆಗೆ ಹೋಗೋ ವ್ಯವಸ್ಥೆ ಎಲ್ಲದನ್ನು ಅವರೇ ಮಾಡಿಕೊಡ್ತಾಯಿದ್ರು. ಕಾರಣ ಅವ್ರ ತಾಯಿ ನರ್ಸು ಡ್ಯೂಟಿಗೆ ಹೋಗ್ತಾಯಿದ್ರು. ಹೀಗಾಗಿ ಅವರ ಕೆಲಸಗಳನ್ನು ಗಮನಿಸ್ಕೊಂಡು, ಜೊತೆಗೆ ಅವಾಗಲಿಂದಲೇ ಅವರು ಸೋದತ್ತೆ ಮಗಳು ಅನ್ನೋ ಒಂದು ಭಾವನೆ ಬಂದಾಗ ನಮ್ಮಿಬ್ಬರಲ್ಲೂ ಒಂಥರ ಮಾನಸಿಕವಾಗಿ ಒಂಥರ ಇಷ್ಟ ಆಯಿತು. ಅದನ್ನು ನಾವು ಯಾರೂ ಒಬ್ರಿಗೊಬ್ರಿಗೆ ತೋರಿಸಲಿಲ್ಲ. ಸುಮ್ಮನೆ ಪರೀಕ್ಷೆ ಆಯಿತು, ನಾನು ಪಾಸಾದೆ. ನಾನು PUCಗೆ ಹಾಸನಕ್ಕೆ ಬಂದೆ. ಅವರಲ್ಲೇ ಕಂಟಿನ್ಯೂ ಮಾಡಿ SSLC ಮುಗಿಸೋದು. SSLC ಆಗೋ ತನಕ ಮಧ್ಯೆ ವರ್ಷದಲ್ಲಿ 1 ಸರಿ 2 ಸರಿ ಭೇಟಿ ಮಾಡ್ತಾಯಿದ್ದು. ಯಾವುದಾದ್ರು ಫಂಕ್ಷನ್ಗಳಲ್ಲಿ ಮನೆಗೆ ಬಂದಾಗ ಹೋಗ್ತಾಯಿದ್ದು. ಅದೇ ಅನ್ಯೋನ್ಯವಾಗಿ ಬೆಳೀತಾ ಸುಮಾರಾಗಿ 70ನೇ ಇಸ್ವಿಗೆ 1970ನೇ ಇಸ್ವಿ ನಾನು PUC ಮುಗಿದ ಮೇಲೆ, ಅವ್ರದ್ದು SSLC ಮುಗಿದ ಮೇಲೆ ಒಂದು ಸರಿ ಓಪನ್ ಆಗಿ ಒಬ್ರೊಬ್ರು ಮಾತಾಡ್ಕೊಂಡು ನಾವಿಬ್ಬರು ಇಷ್ಟಪಡೋಣ ಅಂತ ಹೇಳ್ಬಿಟ್ಟು ಆಯಿತು ಅಂತೇಳಿ ಇಬ್ಬರು ಇಷ್ಟಪಟ್ಟು. ಆಗ ಪತ್ರ ವ್ಯವಹಾರ ಬಿಟ್ಟರೆ ಫೋನ್ಗೇನೇನು ಇತ್ತಿಲ್ಲ. ತಿಂಗಳಿಗೆ 1 ಸರಿ ಅಥವಾ 2 ತಿಂಗಳಿಗೆ 1 ಸರಿ ಪತ್ರ ಬರೀತಾ ಇದ್ದಿದ್ದು. ಅದು ಏನು ಬರೆಯೋದು, ನೆಕ್ಸ್ಟ್ ಡೇಟ್ ಹಾಕಿ ಬರೆಯೋದು. ಆ ಡೇಟಲ್ಲಿ ನೀನು ಬರೀಬೇಕು. ಆ ದಿನ ನಾನು ಕಾಯಬೇಕು. ಆ ಪತ್ರವನ್ನು ನನ್ನ ಕೈಗೆ ಸಿಗಬೇಕು, ಬೇರೆಯವ್ರಿಗೆ ಸಿಗಬಾರ್ದು. ಆ ಥರ ವ್ಯವಸ್ಥೆಯನ್ನು ಸುಮಾರಾಗಿ 14 ವರ್ಷ ಮಾಡಿದ್ವು. ನನ್ನ ಹತ್ರ 400 ಪತ್ರಗಳಿವೆ. ಆದರೆ ಅವ್ರು ಹೋದ ಮೇಲೆ ಅದರ ನೆನಪು ನನಗೆ ಭಾಳವಾಗಿ ಕಾಡಿದ್ರಿಂದ ಒಂದಿನ ಎಲ್ಲ ಓದಿ ಸುಟ್ಟಾಕ್ಬಿಟ್ಟೆ. 17ನೇ ಇಸ್ವಿ 2017ನೇ ಇಸ್ವಿನಲ್ಲಿ ಆದಂಥ ಕೆಲಸ ಇದು. ಅಲ್ಲಿ ತನಕ ಇತ್ತು. ಅದು ಅವಳಿಟ್ಟ ಪತ್ರ, ನಾನು ಬರೆದಿದ್ದು. ಆದರೆ ಅವಳು ಬರೆದಿದ್ದು ನನ್ನ ಹತ್ರ ಇತ್ತಿಲ್ಲ. ನನ್ನ ಹತ್ರ ಇಟ್ಕೊಳ್ಳೋಷ್ಟು ರಕ್ಷಣೆ ಇತ್ತಿಲ್ಲ ನನ್ನಲ್ಲಿ. ಹೀಗಾಗಿ ನಾನೊಂದು 2-3 ದಿವಸ ಇಟ್ಕೊಳ್ಳುವೆ, ಆಮೇಲೆ ಹರಿದಾಕ್ಬಿಡುವೆ. ಅವಳು ಮಾತ್ರ ಅದನ್ನು ಕಾಪಾಡ್ಕೊಂಡ್ಬಂದಿದ್ದು. 400ಕ್ಕೂ ಹೆಚ್ಚು ಪತ್ರಗಳು ನನಗೆ ಮದುವೆ ಆದಮೇಲೂ ಇತ್ತು. ಅದನ್ನು ಆಗಿ ಓದ್ತಾ ಇದ್ವು. ಆ ಹಿಂದಿನ ನೆನಪುಗಳನ್ನು ಮಾಡ್ಕೋತಾ ಇದ್ವು. ಈ ರೀತಿ ಬೆಳೆದಂತಹ ನಮ್ಮ ಪ್ರೇಮ ಸುಮಾರು 14 ವರ್ಷ ಆದಮೇಲೆ ತಂದೆ ತಾಯಿ ಅವರಿಗೆಲ್ಲ ನಂದು ಗ್ರ್ಯಾಂಟ್ ಸಬ್ಮಿಷನ್ ಆಗಿ ಸಂಬಳ ಬಂದಮೇಲೆ, ಅವಳು ಟೀಚರ್ ಪೋಸ್ಟಿಗೆ ಆದಮೇಲೆ ಕೇಳ್ಕೊಂಡಾಗ ನಮ್ಮ ತಂದೆ ಅಲ್ಲಿ ತನಕ ನನ್ನ ಬಗ್ಗೆ ತುಂಬ ಅಭಿಮಾನ ಇತ್ತು. ನನಗೂ ನಮ್ಮ ತಂದೆ ಬಗ್ಗೆ ಅಭಿಮಾನ ಇತ್ತು. ಯಾಕೆಂದರೆ ಅವ್ರ ಮಾತನ್ನು ನಾನು ಪಾಲಿಸ್ತಾ ಇದ್ದೆ, ನನ್ನ ಮಾತನ್ನು ಅವ್ರು ಪಾಲಿಸ್ತಾ ಇದ್ರು. ಯಾವುದೇ ರೀತಿಯ ಮಗ ತಂದೆ ಅಂತಕ್ಕಂಥ ಇದೇ ಇತ್ತು. ಇಬ್ಬರು ಸ್ನೇಹಿತರ ಥರನೇ ಓಪನ್ ಆಗಿ ಮಾತಾಡ್ಕೊಂಡಿದ್ವು ನಾವು. ಕಾಫಿ ಹೋಗ್ಲಿಕ್ಕೆ ಕರಿವಾಗ ಬಾರೋ ಕಾಫಿ ಕುಡಿಯೋಣ ಅಂತ ಕರ್ಕೊಂಡು ಹೋಗೋರು, ನಾನು ಕಾಫಿ ಕುಡ್ಕೊಂಡು ಬರುವೆ. ಆ ಥರ ಬೆಳೆದವ್ರು ನಾವು. ನಾನು BSc ಮುಗಿದು B.Ed ಮುಗಿದ ಮೇಲೂ ಡಿಗ್ರಿ ಆಗಿ ನನ್ನ ಅಪಾಯಿಂಟ್ಮೆಂಟ್ ಆದಮೇಲೆ ನಮ್ಮ ತಂದೆ ಜೊತೆ ಆ ರೀತಿಯೇ ಇದ್ದೆ. ಆದರೆ ಈ ಮದುವೆ ವಿಷಯದಲ್ಲಿ ಅವರಿಗೆ ಏನೋ ಒಂದು ಅನುಮಾನ ಇತ್ತು. ಆ ಅನುಮಾನವನ್ನು ನನಗೆ ಕೊನೆಯ ತನಕ ಹೇಳಲಿಲ್ಲ. ನನ್ನ ತಾಯಿನೂ ಹೇಳಲಿಲ್ಲ, ನಮ್ಮ ಅತ್ತೆ ಮಾವನೂ ಹೇಳಲಿಲ್ಲ, ನನಗೆ ಯಾರಿಗೂ ಗೊತ್ತಾಗಲಿಲ್ಲ. ನಾವು ಪ್ರೀತಿಸ್ತಾ ಇದ್ದರಿಂದ ನಮಗೆ ಅವ್ರು ಹಿರಿ ಮಗಳಾದ್ದರಿಂದ ಎಲ್ರಿಗೂ ವಿಷಯ ಗೊತ್ತಾದಮೇಲೆ ಅವಳನ್ನು ಮದುವೆ ಮಾಡ್ಕೊಂಡ್ರೆ ಬಿಡಬಾರ್ದು ಅನ್ನೋದೊಂದು ಉದ್ದೇಶನೇ ಇತ್ತು. ಆವಾಗ ಕೊನೆ ಮೂಮೆಂಟಲ್ಲಿ ಆಗಸ್ಟ್ನಲ್ಲಿ 2084 ಆಗಸ್ಟ್ನಲ್ಲಿ ನಾವು ಅಪಾಯಿಂಟ್ಮೆಂಟು ಸೇರಿ ಒಂದು 3-4 ತಿಂಗಳಾಗಿತ್ತು. ಆವಾಗ ನಮ್ಮ ತಂದೆ ಹತ್ರ ನಾನು ಹೋಗಿ ಕೇಳಿದೆ, ಹೀಗೆ ನಾವು ಮದುವೆ ಮಾಡ್ಕೋಬೇಕು ಅಂತಿದ್ವಿ ಅಂತ. ಇಲ್ಲ ಬೇಡ, ಅದು ನನಗೆ ಇಷ್ಟ ಇಲ್ಲ ಅಂದರು. ಯಾಕೆ ಅಂತ ಕೇಳಿದೆ. ಅದಕ್ಕೆ ಅವ್ರ ಉತ್ತರ ಹೇಳಲಿಲ್ಲ ನನಗೆ. ಆಮೇಲೆ ನಮ್ಮ ಅತ್ತೆ ಮಾವನು ಬಂದು ಕೇಳಿಕೊಂಡ್ರು, ಹಿಂಗೆ ಮದುವೆ ಹುಡುಗರು ಇಷ್ಟಪಟ್ಟಿದೆ ಮಾಡೋಣ ಅಂತ. ಆಗ ನಮ್ಮ ತಂದೆ ಒಪ್ಪಲಿಲ್ಲ. ಸಂಬಂಧಗಳಲ್ಲಿ ಸ್ವಲ್ಪ ಘರ್ಷಣೆಗಳಾಯಿತು. ಆ ಒಂದು ಕಾರಣದಿಂದ ಏನಾಯಿತು, ನಾವಿಬ್ಬರೂ ಏನೂ ಮಾತಾಡೋಕ್ಕಾಗದಲೇ ಸುಮ್ಮನೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾಯಿದ್ವು. ಅಕ್ಟೋಬರ್ನಲ್ಲಿ ನಮ್ಮ ತಂದೆಯ ಸ್ಥಿತಿ ನೋಡಿದೆ. ಆಗ ಅವರು ನಾನು ಮದುವೆ ಮಾಡ್ಕೋತೀನಿ ಅಂತಕ್ಕಂಥ ವಿಷಯ ಗೊತ್ತಾಯಿತು ಅವ್ರಿಗೆ. ಅಕ್ಟೋಬರ್ 2-3 ಗೊತ್ತಾಯಿತು. ಅವ್ರೇನು ಮಾಡಿದ್ರು, ಸಡನ್ನಾಗಿ ಅಕ್ಟೋಬರ್ 10ಕ್ಕೆ ಉತ್ತರ ಪ್ರದೇಶ ಟೂರ್ ಹೋಗ್ಬಿಟ್ರು. ತಂದೆ ತಾಯಿ ಇಬ್ಬರು ಇರಬಾರ್ದು ಅಂತ. ಅಂದರೆ ಫೇಸ್ ಮಾಡೋದು ಅವ್ರಿಗೂ ಕಷ್ಟ ಆಯಿತು, ನನಗೂ ಕಷ್ಟ ಆಗಿತ್ತು. ಅವ್ರು ನನಗೆ ಹೇಳಂಗಿತ್ತಿಲ್ಲ, ನಾನು ಅವ್ರ ಹತ್ರ ಕೇಳಂಗಿತ್ತಿಲ್ಲ. ಆ ಥರ ಆಗ್ಬಿಡ್ತು. ಹೀಗಾಗಿ ಅವ್ರು ಟೂರ್ ಹೋಗ್ಬಿಟ್ರು. ಆ ಸಂದರ್ಭದಲ್ಲಿ ನಾನು ಹಳೆಬೀಡಿಗೆ ಹೋಗಿ ಕೆಲವರಿಗೆ
ನನ್ನ ಲಗ್ನ ಪತ್ರಿಕೆಯನ್ನು ಕೊಟ್ಟು ಮದುವೆ ಕರೆದೆ. ಆದರೆ ನಮ್ಮ ತಂದೆಯ ಹೆದರಿಕೆಯಿಂದ ಹಳೇಬೀಡಿನವ್ರು ಯಾರೂ ನನ್ನ ಮದುವೆ ಬರಲಿಲ್ಲ. ಕಾರಣ ಅವರು ಹಳೇಬೀಡಿನಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ಧೈರ್ಯವಾಗಿದ್ದವರು. ಅವರ ಎದುರುಗಡೆ ಯಾರು ನೇರವಾಗಿ ಬಂದು ಮಾತಾಡ್ತಕ್ಕಂತಹ ಶಕ್ತಿ ಇತ್ತಿಲ್ಲ, ಅಷ್ಟು ಹೆದರ್ತಾ ಇದ್ದವ್ರು. ಯಾರು ಈವನ್ ನಮ್ಮ ಚಿಕ್ಕಪ್ಪ ಸಹ ಯಾರಿಗೂ ಅವ್ರಗಳ ಹತ್ರ ಬರ್ತಾ ಇರ್ತಿಲ್ಲ. ಅವ್ರು ಯಾರು ಮಾತಾಡ್ತಿದ್ರು, ಅಷ್ಟೊಂದು ಹುಳಿ ತರಹ ಜೀವನ ಮಾಡ್ಕೊಂಬಂದರು ಅವರು. ಆಮೇಲೆ ಟೂರ್ ಮುಗಿಸ್ಕೊಂಡು ಬಂದಮೇಲೆ ನಾನು 84ರಲ್ಲಿ ಮದುವೆ ಆದ್ರೂ 91 ತನಕ ಅವ್ರ ಹತ್ರ ಹೋಗಿ ಮಾತಾಡಲಿಲ್ಲ. 84ರಿಂದ 91 ತನಕ. 91ರಲ್ಲಿ ಬಾಳುಪೇಟೆನಲ್ಲಿ ಒಂದು ಹೊಸ ಮನೆ ಕಟ್ಟಿದೆ. ಆಗ ಆ ಮನೆ ಗೃಹ ಪ್ರವೇಶಕ್ಕೆ ಕರಿಬೇಕು ಅನ್ನೋ ದೃಷ್ಟಿ ಮೇಲೆ ಅವ್ರ ಜೊತೆ ಒಬ್ಬರು ಕೃಷ್ಣಮೂರ್ತಿ ಅಂತ ಒಬ್ಬರು ಮಾಸ್ಟರ್ ಇದ್ರು, ಹಾಸನದಿಂದ ಓಡಾಡ್ತಾ ಇದ್ದರು ಸೀಗೆಗೆ. ಅವರು ಆವಾಗ ಸೀಗೆನಲ್ಲಿದ್ದರು 91ರಲ್ಲಿ. ಅಷ್ಟೊತ್ತಿಗೆ ರಿಟೈರ್ ಆಗಿತ್ತು. ಅವರು ಪರಿಚಯ ಮಾಡಿಕೊಂಡು ಅವ್ರ ಮುಖಾಂತರ ಹೋಗಿ ಹಿಂಗೆ ಮನೆ ಕಟ್ಟಿದ್ದಾನೆ, ಬನ್ನಿ ನೀವು ಬರಲೇಬೇಕು, ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂದಾಗ ಅಲ್ಲಿ ಆ ಹೋಟ್ಲ್ನಲ್ಲಿ ಹಳೇಬೀಡಿನಲ್ಲಿ ಒಬ್ಬರು ಹೋಟ್ಲು ಶಿವಣ್ಣ ಅಂತಿದ್ರು, ಅವ್ರು ತುಂಬ ಕ್ಲೋಸ್ ನಮ್ಮ ತಂದೆಗೆ. ಅವರುಗಳೆಲ್ಲ ಬರುವಂತ ಮಾಡಿದ್ರು, ಬೇಡ ನಿಮ್ಮ ಮಗ ಒಳ್ಳೆಯನಿದ್ದಾನೆ, ನೀವು ಅವ್ರ ಜೊತೆ ಹೋಗಿ ಅಂತ. ಆಗ ಒಪ್ಕೊಂಡು ಹಳೆ ಮನೆ ನಮ್ಮ ಹೊಸ ಮನೆ ಗೃಹ ಪ್ರವೇಶಕ್ಕೆ ಬಂದರು. ಅವಾಗಲಿಂದ ಸ್ವಲ್ಪ ಮಾತಾಡೋಕ್ಕೆ ಪ್ರಯಾಣ ಮಾಡೋದು ಅಷ್ಟೇ. ನಮ್ಮ ತಾಯಿ ಜೊತೆ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ. ನಾನು ಹಳೇಬೀಡಿಗೆ ಹೋದಾಗ ನಮ್ಮ ತಂದೆ ಮನೆಗೆ ಬರ್ತಾನೆ ಅಂತ ಗೊತ್ತಾದರೆ ನೇರವಾಗಿ ಹೋಟ್ಲಿಗೆ ಹೋಗಿ ಕೂತ್ಕೊಳ್ಳೋರು. ನಾನು ಮನೆಗೆ ಹೋಗುವೆ. ಮನೇಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡ್ಕೊಂಡು ನಮ್ಮ ತಾಯಿ ಹತ್ರ ಬಂದು ಹೊರಗಡೆ ಬಂದಾಗ ಅದೇ ಬೀದಿನಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅವಾಗ ಒಂದು ಮನೆಯಿಂದ ಹೋಟ್ಲಿಂದ ಮನೆಗೆ ಬರೋದು. ಈ ಥರ 7 ವರ್ಷ ಜೀವನ ಆಯಿತು. ಅವ್ರಿಗೂ ಮನಸ್ಸಲ್ಲಿ ನೋವಿತ್ತು, ನನಗೂ ಇತ್ತು. ಹೀಗಾಗಿ ಅದಾದಮೇಲೆ ನಾವು ಮದುವೆ ಮಾಡಿಕೊಂಡು ಬಾಳುಪೇಟೆಗೆ ಬಂದವು. ಬಾಳುಪೇಟೆಯಲ್ಲಿ 84ರಿಂದ 91 ತನಕ ಜೀವನ ಮಾಡ್ಕೊಂಡಿದ್ದು. 90ರಲ್ಲಿ ಮನೆ ಕಟ್ಟಿದ್ದು. 91ರಲ್ಲಿ ನಮ್ಮ ತಂದೆ ತಾಯಿ ಅಲ್ಲಿಗೆ ಬಂದಿದ್ದು. ಅದಾದಮೇಲೆ ಸುಮಾರಾಗಿ ಒಂದು 30 ವರ್ಷ ಬಾಳುಪೇಟೆಯಲ್ಲಿ ಇಬ್ಬರೂ, ನಾನು BCJ ಪ್ರೌಢಶಾಲೆ ಏಡೆಡ್ ಸ್ಕೂಲ್ ಆಗಿದ್ದರಿಂದ ಒಂದೇ ಒಂದು ಸ್ಕೂಲು, ಅಲ್ಲೇ ಸರ್ವಿಸ್ ಮಾಡಿದೆ. ಅವರು ಬಾಳುಪೇಟೆ, ಬಾಗೆ, ಜಮ್ನಲ್ಲಿ, ಅಂಬೇಡ್ಕರ್ ನಗರ ಮತ್ತು ಸಕಲೇಶ್ಪುರದ ಉರ್ದು ಶಾಲೆ, ಈ 5 ಶಾಲೆಗಳಲ್ಲಿ ವರ್ಕ್ ಮಾಡಿದ್ರು. ಈ ಮಧ್ಯೆ ನನಗೆ 2010ರಲ್ಲಿ ಜಿಲ್ಲಾ ಪ್ರಶಸ್ತಿ ಬಂತು, ಉತ್ತಮ ಶಿಕ್ಷಕ ಪ್ರಶಸ್ತಿ. ಅವರಿಗೆ 12ರಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಬಂತು. ಅವೆರಡನ್ನು ಸ್ವೀಕರಿಸಿದ್ವು. ಆ ನಂತರ 2013ರಲ್ಲಿ ನಾವಿಬ್ಬರೂ, ನಾನು ಏಪ್ರಿಲಲ್ಲಿ, ಅವರು ಸೆಪ್ಟೆಂಬರಲ್ಲಿ ರಿಟೈರ್ಡ್ ಆದರು. ಆ ನಂತರ 2014 ಫೆಬ್ರವರಿನಲ್ಲಿ 2001ರಲ್ಲೇ ತೆಗೆದುಕೊಂಡಂತಹ ಹಾಸನ ಮನೆಗೆ ಬಂದು ವಾಸ ಮಾಡೋಕ್ಕೆ ಶುರು ಮಾಡಿದ್ರು. 2001ರಲ್ಲಿ ಮನೆ ತೊಗೊಂಡಿದ್ದು. ಅದಾದಮೇಲೆ 2008ರಲ್ಲಿ ಪಕ್ಕದಲ್ಲಿದ್ದಂಥ ಒಂದು ಸೈಟ್ಗೂ ಮನೆ ಕಟ್ಟಿದ್ದೆ. ಆ ಹೊಸ ಮನೆಯಲ್ಲಿ 2008ಕ್ಕೆ ಬಂದವು. 2008ರಲ್ಲಿ ಗೃಹಪ್ರವೇಶ ಮಾಡ್ಕೊಂಡ್ಬಿಟ್ಟು ಬಾಡಿಗೆ ಕೊಟ್ಟು ಹೋಗ್ಬಿಟ್ವು. 2014ಕ್ಕೆ ಬಂದಮೇಲೆ 14ರಿಂದ 17 ತನಕ ಆ ಮನೆಯಲ್ಲಿದ್ದು. ಅಷ್ಟೊತ್ತಿಗೆ ಈ ಹಳೆ 2001ರಲ್ಲಿ ತಗೊಂಡಂಥ ಮನೆ ಮೇಲೆ ಮತ್ತೊಂದು ಮನೆ ಕಟ್ಟಿದ್ದೆ. ಅವೆರಡಕ್ಕೂ ಬಾಡಿಗೆ ಬರ್ತಾಯಿತ್ತು. ಇದರಲ್ಲಿ ಜೀವನ ಮಾಡ್ಕೊಂಡಿದ್ದು, ಪೆನ್ಷನ್ ತೊಗೊಂಡು. ಇಷ್ಟರ ಮಧ್ಯೆ 2017 ಏಪ್ರಿಲ್ 29ನೇ ತಾರೀಕು ಅನಿರೀಕ್ಷಿತವಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಅದು ಹೇಗಾಯಿತು ಏನಾಯಿತು ಅನ್ನೋ ಅಂತ ಹೇಳ್ತಕ್ಕಂಥ ಸ್ಥಿತಿನೇ ಅಲ್ಲ ಅದು. ಬೆಳಗ್ಗೆ 7 ಗಂಟೆಗೆ ಹಿಂದಿನ ದಿವಸ ಸ್ವಲ್ಪ ಲೂಸ್ ಮೋಷನ್ ಆಯಿತು, BP ಸ್ವಲ್ಪ ಡೌನ್ ಆಗ್ತಾ ಬಂತು. ಆಮೇಲೆ ಮಾರನೇ ದಿವಸ ಬೆಳಗ್ಗೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದಾಗ 2 ವೀಲರ್ಸ್ನಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. 7 ಗಂಟೆಗೆ ಬೆಳಗ್ಗೆ SSM ಹಾಸ್ಪಿಟ್ಲಲ್ಲಿ ಬೆಳಗಿನ ಡಾಕ್ಟ್ರು ಅವರು ಅಡ್ಮಿಟ್ ಮಾಡ್ಕೊಂಡು ಟೆಸ್ಟ್ ಮಾಡಿದ್ರು. ಆಮೇಲೆ ಅವರಿಗೆ BP ಇದೆಯಾ ಅಂತ ನೋಡಿದ್ರು, ಏನು ಕಾಣಲಿಲ್ಲ. ಆಮೇಲೆ ಒಂದು ಇಂಜೆಕ್ಷನ್ ಕೊಟ್ಟರು ಅಷ್ಟೇ. ಅದು ಏನು ಇಂಜೆಕ್ಷನ್ ಏನಂತ ಗೊತ್ತಿಲ್ಲ. ಅವ್ರಿಗೆ ಆವಾಗ ಸ್ವಲ್ಪ ಎದೆ ನೋವು ಜಾಸ್ತಿ ಆಯಿತು, ಮತ್ತು ಮೋಷನ್ಗೆ ಹೋಗಂಗಾಯಿತು. ಆ ಮೋಷನ್ ಚೇಂಬರ್ಗೆ ಹೋದ ತಕ್ಷಣ ಅಲ್ಲೇ ಬಿದ್ದುಬಿಟ್ರು. ಆಮೇಲೆ ಸಿಸ್ಟರ್ಸ್ಗಳೆಲ್ಲ ಎತ್ಕೊಂಡ್ಬಂದು ಮತ್ತೆ ಟೆಸ್ಟ್ ಮಾಡಿದ್ರು. ಅದು ಅಲ್ಲಿ ಸಾಧ್ಯ ಆಗಲಿಲ್ಲ. ಆಮೇಲೆ ನೆಕ್ಸ್ಟು ಜನತಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಬಾಡಿನೇ ಕರ್ಕೊಂಡು ಜನತಾ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅಲ್ಲಿ 9 ಗಂಟೆ ತನಕ ಟ್ರೈ ಮಾಡಿ ಆಗಲಿಲ್ಲ. 9 ಗಂಟೆಗೆ ಹೋಗೇ ಬಿಟ್ರು. 7 ಗಂಟೆಯಿಂದ 9 ಗಂಟೆ, ವಿತಿನ್ 2 ಅವರ್ಸ್ ಅವ್ರ ಜೀವನ ಮುಗಿದೋಯ್ತು. ನನ್ನ 44 ವರ್ಷದ ಜೊತೆಗಿನ ಜೀವನ ಕೇವಲ 2 ಗಂಟೆಯಲ್ಲಿ ಮುಗಿದೋದಾಗ ತುಂಬ ಬೇಜಾರಾಯಿತು. ನೋವು ಅನ್ನೋದು ಎಷ್ಟಾಯಿತು ಅನ್ನೋದನ್ನು ಹೇಳೋಕ್ಕಾಗಲ್ಲ. ಕೆಲವು ತಿಂಗಳುಗಟ್ಟಲೆ ನಾನು ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಜೊತೆಗೆ ನಾವು ಇಬ್ಬರೇ ಇದ್ದವರು, ಅದು ನಾನು ಒಬ್ಬನೇ ಆಗಿಬಿಟ್ಟೆ. ಹೀಗಾಗಿ ತಿಂಗಳಾನ್ಗಟ್ಟಲೆ ನನ್ನನ್ನು ಊಟ ತಿಂಡಿ ವ್ಯವಸ್ಥೆ ಆಗಲಿ, ನಿದ್ದೆ ವ್ಯವಸ್ಥೆ ಆಗಲಿ ಯಾರೂ
ಕೇಳೋ ಸ್ಟೇಜಲ್ಲೂ ಇಟ್ಟಿಲ್ಲ. ಆಗ ನಾನೇನು ಮಾಡಿದೆ, ನನ್ನ ತಂಗಿನ ಒಂದು 15 ದಿವಸ ಇಟ್ಕೊಂಡಿದ್ದೆ. ಅವ್ಳ ತಂಗಿ ಪಾಪ ಇದ್ದು ಸೇವೆ ಮಾಡಲು. ಅದಾದಮೇಲೆ ನನ್ನ ತಮ್ಮನ ಮಕ್ಕಳುಗಳನ್ನು ಕರೆದೆ. ಕೊನೆ ತಮ್ಮ ರಾಮಚಂದ್ರ ನಾನು 59 ಹುಟ್ಟಿದ. ಆಮೇಲೆ ಅವನು SLC ತನಕ ಬಂದ, SLC ಪಾಸಾಗಲಿಲ್ಲ. ಹೀಗಾಗಿ 9ನೇ ತರಗತಿ ಪಾಸಾದ್ದರಿಂದ ಅವನಿಗೆ ITIನಲ್ಲಿ ವೆಲ್ಡಿಂಗ್ಗೆ ಸೇರಿಕೊಂಡ. ವೆಲ್ಡಿಂಗ್ ಸೇರ್ಕೊಂಡ್ಮೇಲೆ ಅವಾಗ ನಮ್ಮ ತಂದೆ ನೀನೇ ಅವನನ್ನು SLCಗೆ ಸೇರಿಸಿ ವ್ಯವಸ್ಥೆ ಮಾಡೋ ಟ್ಯೂಷನ್ ಕೊಡಿಸು ಅಂತ ಹೇಳಿದಾಗ, ಹಾಸನದಲ್ಲಿ ಸೆಂಟ್ ಜೋಸೆಫ್ ಸ್ಕೂಲ್ನಲ್ಲಿ ಒಬ್ಬರು ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಮಾಸ್ಟರ್ ಇದ್ದರು. ಅವ್ರ ಹತ್ರ ಅವ್ರಿಗೆ ಟ್ಯೂಷನ್ ಕಳಿಸ್ತೆ. ಆಮೇಲೆ SLC ಪಾಸ್ ಮಾಡ್ಕೊಂಡ. ಅಷ್ಟು ITIನಲ್ಲಿ ಅವನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಡ್ರಾಯಿಂಗ್ ಆಗಲಿಲ್ಲ. ಅವನಿಗೆ ಡ್ರಾಯಿಂಗ್ ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ಟ. ಹೀಗಾಗಿ ಮೇಲೆ ಅವನ ಅಪಾಯಿಂಟ್ಮೆಂಟ್ಗೆ ಹೋಗೋಕ್ಕೂ ಆಗಲಿಲ್ಲ. ಆಗ ನಮ್ಮ ತಂದೆ ಏನು ಮಾಡಿದ್ರು, ಮನೆಯಲ್ಲಿ ಬಾ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಜಮೀನು ಇರೋದನ್ನು ಅವನಿಗೆ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು. ಆಗ ನಮ್ಮ ತಂದೆಗೆ 2 ಎಕರೆ ತೋಟ ಮತ್ತು 1.5 ಎಕರೆ ಗದ್ದೆ ಇತ್ತು. ಅದಕ್ಕೆ ಮುಂಚೆ 4.5 ಎಕರೆ ಹೊಲ ಇತ್ತು. ಟೆನೆಂಟ್ ಆ್ಯಕ್ಟಲ್ಲಿ ಹೋಗ್ಬಿಡ್ತದೆ ಹೊಲ. 4.5 ಎಕರೆ ಅದು ಮಲ್ಲಾಪುರದಲ್ಲೇ ಇತ್ತು. ಅಲ್ಲೇ ಅವರು ಟೀಚರ್ ಆಗಿದ್ದರು. ಆ ಟೀಚರ್ ಆಗಿದ್ದವರು ಮಲ್ಲಾಪುರದಲ್ಲೇ ಇದ್ದವರು. ಮಲ್ಲಾಪುರದವನೇ ಟೆನೆಂಟ್ಗೆ ಅಪ್ಲೈ ಮಾಡಿ ಅದನ್ನು ಆಕ್ಯುಪೈ ಮಾಡ್ಕೊಬಿಟ್ಟ. ಕೋಟೆ ಟೆನೆಂಟ್ ಆ್ಯಕ್ಟಲ್ಲೆಲ್ಲ ಉಳುವಣಿಗೆ ಭೂಮಿ ಇದ್ದರಿಂದ ಖಾತೆನೂ ಅವರ ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ರು. ಒಳ್ಳೊಳಗೇನೆ ಅವ್ರಿಗೆ ಹೋಗ್ಬಿಡ್ತು. ಆಗ ಸರ್ಕಾರ 1900 ರೂಪಾಯಿ ಪರಿಹಾರ ಕೊಡ್ತು 4.5 ಎಕರೆಗೆ. ಆಗ ನನ್ನ ತಂದೆ, ನಾನು ಆ ಜಮೀನೇನು ಮಾರಿಲ್ಲ, ಹಣ ಬೇಡ ನನಗೆ, ನೀವೇ ಇಟ್ಕೊಳ್ಳಿ ಅಂತ ಸರ್ಕಾರಕ್ಕೆ ವಾಪಸ್ ಬರ್ಕೊಟ್ಬಿಟ್ರು. ಬೇಡ ಹಂಗಲ್ಲ ಅಂತ 1900 ರೂಪಾಯಿ ಬರ್ಕೊಟ್ಬಿಟ್ರು. ಆ ನಂತರ ಅವರು ಉಳಿದಂಥ ಜಮೀನನ್ನು ಮಾಡ್ಕೊಂಡಿದ್ರು. ರಿಟೈರ್ಡ್ ಆದಮೇಲೆ ಅವರು ಅಡಿಕೆ ಮತ್ತು ತೆಂಗು ಸಸ್ಯಗಳನ್ನು ಹಾಕಿಸಿ ಆ ಚಿಕ್ಕ ಮಗನಿಗೆ ನೋಡ್ಕೊಳ್ಳೋಕೆ ಕೊಟ್ಟರು. ಅವನೊಂದು 2-3 ವರ್ಷ ಚೆನ್ನಾಗಿ ನೋಡ್ಕೊಂಡ. ಮರಗಳೆಲ್ಲ ಫಸಲು ಬರೋ ತನಕ ತುಂಬ ಚೆನ್ನಾಗಿತ್ತು. ಅಷ್ಟರ ಮಧ್ಯೆ ಒಂದು ಮದುವೆನೂ ಆಯಿತು. ಮದುವೆ ಮಾಡ್ಕೊಂಡ್ಮೇಲೆ ಸಂಸಾರ ಶುರು ಆದಮೇಲೆ ಸ್ವಲ್ಪ ಅವನಿಗೆ ಅತಿಯಾಗಿ ವೇಗವಾಗಿ ಬೆಳಿಬೇಕು, ಅತಿಯಾದಂಥ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಬಂತು. ಆಗ ಜಮೀನನ್ನು ಅವನಿಗೆ ಪವರ್ ಆಫ್ ಅಥಾರಿಟಿ ಮಾಡಿಕೊಟ್ಟಿದ್ರು ನಮ್ಮ ತಂದೆ. ಮಾಡಿಕೊಡಿ ಅಂತ ಕೇಳಿದ್ದ, ಮಾಡಿಕೊಟ್ಟಿದ್ರು. ಮಾಡ್ಕೊಡೋಕೆ ಮುಂಚೆ ನಮ್ಮ ತಂದೆ ನಾನು ಕೇಳಿದ್ರು, ನೀನು ಕೊಡ್ತಾ ಇದ್ದೀನಿ ಜಮೀನನ್ನು, ನಿಂದು ಕೊಡಬೇಕಾಗತ್ತೆ, ಏನು ಮಾಡೋದು ಅಂತ. ಇಲ್ಲ, ನನಗೆ ಜಮೀನು ಬೇಡ, ಅವನಿಗೆ ಕೊಡಿ, ನನಗೆ ಸಂಸಾರ, ನನಗೆ ಸರ್ಕಾರಿ ನೌಕರಿ ಸಿಕ್ಕಿದೆ ಸಾಕು, ನನಗೆ ಸಂಬಳ ಬರ್ತಾ ಇದೆ ಅಂತ ಹೇಳಿದೆ. ಅವ್ರು ಆದರೂ ಒಪ್ಪಲಿಲ್ಲ. ಟೆನೆಂಟು ಇದನ್ನು ಪವರ್ ಆಫ್ ಅಥಾರಿಟಿ ಬರ್ಕೊಟ್ಟಿದ್ರು. ಆ ಪವರ್ ಆಫ್ ಅಥಾರಿಟಿನಲ್ಲೇ ಅವ್ನು ಸಾಲ ಮಾಡ್ಕೊಂಡು 1 ಎಕರೆ ತೋಟವನ್ನು ಮಾರೋ ಸ್ಟೇಜಿಗೆ ಬಂದ್ಬಿಟ್ಟ. ಸಾಲ ಬೆಳೀತು. 1,05,000 ಆಗ. ಅದನ್ನು ಅವನು ತಗೊಂಡವನು ಜಮೀನನ್ನು ಬರ್ಸ್ಕೊಳ್ಳೋಕ್ಕೆ ಬಂದ. ಆವಾಗ ಯಾರೋ ಕೇಳಿದ್ರು, ಅವ್ರು ಅದು ಆ ಜಮೀನು ಅವನೊಬ್ಬಂದೇ ಅಲ್ಲ, ಅವನ ಅಣ್ಣಂದು ಇದೆ, ಬಂದು ಅವ್ರ ಅಣ್ಣನ ಕೇಳಿ ಇಲ್ದವ್ರು ಅವನು ಕ್ಲೈಮ್ ಮಾಡ್ತಾನೆ ಅದನ್ನು ಅಂತ. ಅವ್ರು ಬಂದರು ಬಾಳೆಪೇಟೆಗೆ ಬಂದು, ಹಿಂಗೆ ನಿಮ್ಮ ತಮ್ಮ 1,05,000 ರೂಪಾಯಿ ಸಾಲ ಮಾಡಿದ್ದಾನೆ ನನ್ನ ಹತ್ರ, ಅದನ್ನು ನೀವು ಕೊಡೋದಾದ್ರೆ ತೋಟ ಕೊಡ್ತೀನಿ, ಇಲ್ಲ ನೀವು ತೋಟ ಬರ್ಕೊಡಿ ಅಂತವ್ರು. ಆಗ ನಾನೇನು ಮಾಡಿದೆ, ನಮ್ಮ ತಂದೆನೋ ಕಾಂಟ್ಯಾಕ್ಟ್ ಮಾಡಿದೆ. ಏನು ಅಂತ, ಇಲ್ಲಪ್ಪ ನನ್ನ ಹತ್ರ ಹಣ ಯಾವುದೂ ಇಲ್ಲ, ಅವನು ಆ ಥರ ಎಲ್ಲ ಕಳೀತಾ ಇದ್ದಾನೆ, ಏನು ಪ್ರಯೋಜನ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ನಾನು ವಿಧಿ ಇಲ್ದಲೇ ಆ 1,05,000 ರೂಪಾಯಿನ ಅವನಿಗೆ ಕೊಟ್ಟು, ಆ ಒಂದು ಅವನಿಗೇನಿದೆ ಬರ್ಕೊಟ್ಟಿದ್ದ ಪೇಪರ್ನ ತೊಗೊಂಡು ಅರ್ಧ ಹಾಕಿ ಆ ಪುನಃ ಜಮೀನನ್ನು ನನ್ನ ಹೆಸರಿಗೆ ಮಾಡಿಕೊಂಡೆ, ರಿಜಿಸ್ಟರ್ ಮಾಡಿಕೊಂಡೆ. ಆಮೇಲೆ ನಮ್ಮ ತಂದೆ ಏನು ಮಾಡಿದ್ರು, 3 ಭಾಗ ಮಾಡಿದ್ರು. ಅವನ ಭಾಗ ಇದರಲ್ಲಿ ಹೋಗ್ಬಿಟ್ಟಿತ್ತು, ನಮ್ಮಿಬ್ಬರದ್ದು ಉಳಿದಿತ್ತು. ನಮ್ಮಿಬ್ಬರದನ್ನು ನಾನೇನು ಮಾಡಿದೆ, ಅಲ್ಲಿ ಕಲ್ಟಿವೇಷನ್ ಮಾಡೋದಕ್ಕೆ ಸಪೋಸ್ ಯಾರು ಸಿಗದೇ ಇದ್ದಾಗ 12,000 ರೂಪಾಯಿಗೆ ಗುತ್ತಿಗೆ ಕೊಟ್ಬಿಟ್ಟು ಬಂದೆ ಜಮೀನನ್ನು. ವರ್ಷಕ್ಕೆ 12,000. ಆ 12,000ವನ್ನು ನಮ್ಮ ತಂದೆ ಕೊಡ್ತಾಯಿದ್ದೆ, ನಮ್ಮ ತಂದೆ ತಾಯಿ ಕೊಡ್ತಾಯಿದ್ದೆ. ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರು. ಅದು ನಮ್ಮ ತಂದೆ ಒಪ್ಕೋತಾ ಇರ್ತಿಲ್ಲ, ಬೇಡ ಅನ್ನೋರು. ಅದು ರಿಫ್ಯೂಸ್ ಮಾಡಿದ್ರು. ನಮ್ಮ ಅಮ್ಮ ಕೊಟ್ಟು ಬರುವೆ, ಅಮ್ಮ ಇಟ್ಕೊಂಡಿರೋರು. ಇಟ್ಕೊಂಡು ಕೊನೆಗೆ ಅದನ್ನು ಅವ್ರು ಬಳಸ್ಕೊಂಡಿದ್ದಾರೆ. ಇರೇ ನಮ್ಮ ಮನೆಯಲ್ಲಿಂದ, ಇಲ್ಲ ನಿಮ್ಮ ಮನೇಲಿ ನಾನು ಇರೋಲ್ಲ, ನಾನು ಹಾಸನದಲ್ಲಿ ಒಂದು ಮನೆ ಮಾಡಿಕೊಂಡು ಅಲ್ಲಿ ಇರ್ತೀನಿ ಅಂದರು. ಆಗ ಅಡ್ಲಿ ಮನೆ ರಸ್ತೆಯಲ್ಲಿ ಒಂದು ಸಣ್ಣ ಮನೆ ಮಾಡಿಕೊಟ್ಟೆ. ಆವಾಗ 300 ರೂಪಾಯಿ ಬಾಡಿಗೆ, ಅವ್ರು ಬರೋ ಪೆನ್ಷನ್ನೆಲ್ಲ ಅದನ್ನು ಕೊಟ್ಕೊಂಬರ್ದು. ಅದಾದಮೇಲೆ 2002ನೇ ಅದು 98ನೇ ಇಸ್ವಿನಲ್ಲಿ, 1998 ಆಯಿತು. 98-99 ಇಸ್ವಿನ ಆ ಥರ ಆಯಿತು. ಆಮೇಲೆ ನಾನೇನು ಮಾಡಿದೆ, 2001 ಮನೆ ತೊಗೊಂಡಲ್ಲ, ಅವಾಗ ಮನೆ ಮೇಲ್ಗಡೆ 3 ವರ್ಷದ್ದು ಒಂದು ಸಣ್ಣ ಮನೆ ಕಟ್ಟಿದೆ. ಆ 3 ವರ್ಷದ ಮನೆ ಕಟ್ಟಿ ನಮ್ಮ ತಂದೆ ತಾಯಿನ ಅಡ್ಲಿ ಮನೆ ರಸ್ತೆ ಮನೆಯಿಂದ ಅಲ್ಲಿ ಕರ್ಕೊಂಡೋಗಿ ಬಿಟ್ಟೆ. ಈ ಮನೇಲಿ ಇರಿ ನೀವು, ಬಾಡಿಗೆ ಏನು ಕೊಡೋದು ಬೇಡ ಅಂತ. ಇಲ್ಲ, ನೀನು ಬಾಡಿಗೆ ತಗೊಳ್ಳೋದು ನಿಮ್ಮಲ್ಲಿ ಇರೋಲ್ಲ ಅಂದರು. ಆಯಿತು ಕೊಡಿ ಅಂತ ಅವ್ರ ಹತ್ರ 700 ರೂಪಾಯಿ ಬಾಡಿಗೆ ಇಸ್ಕೊತಾ ಇದ್ದೆ. ಇಸ್ಕೊಂಡು ಅಮ್ಮಂಗೆ ಕೊಟ್ಟು ಬರುವೆ. ಹಾಗೆ ಒಂದು ಪಾಪ ಒಂದು ವರ್ಷ 2 ತಿಂಗಳಿದ್ರು ಅಷ್ಟೇ. ಅಷ್ಟೊತ್ತಿಗೆ ಅವರಿಗೆ 81 ವರ್ಷ ಆಯಿತು. ಅಷ್ಟೊತ್ತಿಗೆ
ತೀರೋಗ್ಬೇಕಾದ್ರೂ ಹಾಸನದಲ್ಲಿ ಹೇಮಾವತಿ ಹಾಸ್ಪಿಟಲ್ ಅಡ್ಮಿಟ್ ಆದ ವಿಷಯ ಗೊತ್ತಾಯಿತು. ಮುಂದೆ ನೋಡಿದೆ ನನ್ನ ತಮ್ಮ ಅಂತೂ ಬರಲೇ ಇಲ್ಲ ಅವಾಗ. ಅವನ ವ್ಯವಹಾರಕ್ಕೆ ಅವನು ಊರಲ್ಲೇ ಇತ್ತಿಲ್ಲ, ಎಲ್ಲೋ ಕಡೂರು ಅಲ್ಲೆಲ್ಲ ಓಡಾಡ್ಕೊಂಡಿದ್ದ. ಆಮೇಲೆ ಡಾಕ್ಟ್ರು ಹೇಳಿದ್ರು ಸೆಪ್ಟೆಂಬರ್ 1ನೇ ತಾರೀಕು ಅವರನ್ನು ಹಾಸನ ಬಾಳುಪೇಟೆ ಮನೆ ಕರ್ಕೊಂಡೋದೆ. ಸೆಪ್ಟೆಂಬರ್ 17ನೇ ತಾರೀಕು ತೀರ್ಕೊಂಡ್ಬಿಟ್ರು. ಆಮೇಲೆ ಅವ್ರ ಅಂತ್ಯಕ್ಕಾರ್ಯಕ್ಕೆಲ್ಲ ನನ್ನ ತಮ್ಮನ ಕರೆದೇ ಬರಲಿಲ್ಲ. ನಾನು ಒಬ್ಬನೇ ಅದು ಮುಗಿಸಿದ್ದಾಯ್ತು. ನಮ್ಮ ತಾಯಿನ ನಾನು ಇಟ್ಕೊಂಡಿದ್ದೆ. ಅವರೊಂದು 2 ವರ್ಷ ಇದ್ದರು. ಅವರು 2010 ಹೋಗ್ಬಿಟ್ರು. ಅದಕ್ಕೆ ಮುಂಚೆ 2006ರಲ್ಲಿ ನನ್ನ ತಮ್ಮನ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟು. ಹೀಗಾಗಿ ಆ ಸಂಸಾರ ಜವಾಬ್ದಾರಿ ನನ್ನ ಮೇಲೆ ಬಂತು. ಅವನಿಗೆ 2 ಜನ ಮಕ್ಕಳಿದ್ರು. ಒಂದು ಹೆಣ್ಣು ಹುಡುಗಿ ಇತ್ತು. ಅವನು ಸತ್ತಾಗ ಹುಡುಗಿ PUC ಓದಿ TCH ಮಾಡ್ತಾಯಿತ್ತು. ಬೆಂಗಳೂರಿನಲ್ಲಿ ಬಿಟ್ಟಿದ್ದ, ಇಂಗ್ಲೀಷ್ ಮೀಡಿಯಂ TCH. ಹುಡುಗಿ ತುಂಬ ಬುದ್ಧಿವಂತ ಇದ್ಲು, ನಾಗೇಶ್ವರಿ ಅಂತ. SLCನಲ್ಲೂ PUCನಲ್ಲೂ ಫಸ್ಟ್ ಕ್ಲಾಸ್ ಬಂದಿದ್ಲು. ಇದರಲ್ಲಿ TCHಲ್ಲಿ 88% ಪಾಸ್ ಆದ್ಲು. ಹೀಗಾಗಿ ಅವಳಿಗೆ ಒಳ್ಳೆ ವೃತ್ತಿ ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು. ಆವಾಗ ಮೊದಲು ನಾನು ಅವಳನ್ನ CK ಸ್ಕೂಲ್ನಲ್ಲಿ ಸೇರಿಸಿದೆ, ಅನಂತ ಪದ್ಮನಾಭ್ಗೆ ಪರಿಚಯದಿಂದ. ಅಲ್ಲೊಂದು 2 ವರ್ಷ ವರ್ಕ್ ಮಾಡಿದ್ಮೇಲೆ ಆನಂತರ ಅವಳಿಗೆ ಮದುವೆ ಮಾಡಿದೆ. ಮದುವೆಗೆ ನನ್ನ ಮೊದಲನೇ ಹೆಂಡತಿದು ಆಪರೇಷನ್ ಇದ್ದೇ ಇತ್ತು. ಅದು ಈ ಕಾರಣ ಇವೆಲ್ಲ ತೊಂದರೆಗಳು ಕೊಟ್ಟಿದ್ದಾಳೆ ಅಂತ ಅವರಿಗೆ ಗೊತ್ತಿಲ್ಲದಳೇ ನಾನು ನನ್ನ ತಂಗಿ ಮುಖಾಂತರ ನಾನು ಸಹಾಯ ಮಾಡಿಕೊಂಡು 2010 ಮದುವೆ ಮಾಡಿದೆ. ಆಮೇಲೆ ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ದೆ ಅಷ್ಟೇ. ನನ್ನ ಹೆಂಡತಿಗಳು ಹೋದ್ಮೇಲೆ ಅವರನ್ನು ಮತ್ತೆ ಕರೆದೆ ನಮ್ಮ ಮನೆಗೆ, ನಮ್ಮನ್ನು ನೋಡ್ಕೊಳಕ್ಕೆ ಬನ್ನಿ ಅಂತ. ಅವರು 1 ವರ್ಷ ಇದ್ದರು ನೋಡ್ಕೊಂಡು. ಆಗ ಅವನ ತಮ್ಮನ ಮಗ SLC ಮುಗಿಸಿ PUC ಬಂದಿದ್ದ. ಆಮೇಲೆ ಅವನಿಗೆ PUC ಅಡ್ಮಿಷನ್ನು BCom ಎಲ್ಲದಕ್ಕೂ ಸಹಾಯ ಮಾಡ್ತಾ ಬಂದೆ ನನ್ನ ಕೈಲಾದಷ್ಟು. ಆಮೇಲೆ ಅವ್ನು BCom ಮುಗಿಸ್ಕೊಂಡ್ಮೇಲೆ ಅವನಿಗೆ ಅಪಾಯಿಂಟ್ಮೆಂಟ್ಗೆ ಹೋದ. ಆಮೇಲೆ ಬಂದ ಮೇಲೆ ನನ್ನ ಹೆಂಡತಿ ಹೋದಾಗ ಅವನನ್ನು ಕರೆಸಿದೆ. ಅವನೇ ಬಂದು ಆ ಎಲ್ಲ ಕರ್ಮಗಳನ್ನು ಮಾಡ್ದ. ಕಾರಣ ನಮ್ಮಲ್ಲಿ ಗಂಡ ಮಾಡೋಂಗಿತ್ತಿಲ್ಲ, ಮಕ್ಕಳೇ ಮಾಡಬೇಕಾಗಿತ್ತು. ಮಗ ಎತ್ತಿರೋದ್ರಿಂದ ತಮ್ಮನ ಮಗನ ಕೆಲ ಮಾಡಿಸ್ದೆ. 1 ವರ್ಷ ಶ್ರದ್ಧಾಭಕ್ತಿಯಿಂದ ಆ ಕೆಲಸಗಳನ್ನೆಲ್ಲ ಮಾಡ್ದ. ಅದಾದಮೇಲೆ ಆ 1 ವರ್ಷದಲ್ಲಿ ನಾನೇನು ಮಾಡಿದೆ, ಬಾಳುಪೇಟೆ ಮನೆ ಮಾರಿಬಿಟ್ಟು 2008ರಲ್ಲಿ ಕಟ್ಟಂಥ ಮನೆ ಮೇಲ್ಗಡೆ 3 ಬೆಡ್ರೂಮ್ಸ್ಗಳನ್ನು ಮನೆ ಮಾಡಿದೆ. ಕಾರಣ ಆ 2 ಮಕ್ಕಳುಗಳು ನಾನು ಸಂಸಾರ ಎಲ್ಲ ಒಟ್ಟಿಗೆ ಒಂದು ಕಡೆ ಇರ್ಬೋದು ಅನ್ನೋ ದೃಷ್ಟಿ ಮೇಲೆ ಆ ಮನೆ ಮಾಡಿದೆ. ಜೊತೆಗೆ ಹಣ ವೇಸ್ಟ್ ಆಗುತ್ತೆ ಅನ್ನೋ ದೃಷ್ಟಿ ಮೇಲೆ. ಆ ಸಂದರ್ಭದಲ್ಲಿ ಅದರಲ್ಲಿ ಬಂದಂತಹ 50% ಹಣ ಮತ್ತು ನಮ್ಮ ಚಂದ್ರಲೇಖಾ ಮೇಡಮ್ನ ರಿಟೈರ್ಡ್ ಆಗಿದ್ದಂತಹ ಗ್ರ್ಯಾಜುಟಿ ಹಣ ಅವೆಲ್ಲ ಸೇರಿಸಿ ಒಂದು 50 ಲಕ್ಷವನ್ನು ಟ್ರಸ್ಟಾಗಿ MN ಚಂದ್ರಲೇಖಾ ಹೆಸರಿನಲ್ಲಿ ಸೆಪ್ಟೆಂಬರ್ 26, 18 ಇಸ್ವಿನಲ್ಲಿ ಮಾಡಿದೆ. ಅಂದರೆ ಆ ಡೇಟ್ ಆಫ್ ಬರ್ತಲ್ಲೇ ಪ್ರಾರಂಭ ಮಾಡಿದೆ. ನಿಮ್ಗೆ ಆ ಥರ ಯಾಕೆ ಅನ್ನಿಸ್ತು ಸರ್? ಈಗ ಸಾಮಾನ್ಯ ಯಾರೇ ಇರಲಿ, ಹಣ ಬಂದರೆ ಅದನ್ನ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡೋದಕ್ಕೂ, ಇನ್ನೇನು ಟೂರ್ ಮಾಡೋದಕ್ಕೂ ಹೌದು, ಅದು ನನಗೆ ಪ್ರಾರಂಭದಿಂದಲೂ ಟೂರ್ ಮಾಡೋದಕ್ಕೆ ಇಬ್ಬರಿಗೂ ಇಷ್ಟ ಆಯಿತು. ನಮ್ಮ ಸರ್ವಿಸ್ನಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬಂದಿದ್ದು ಅದ್ರ ಹೌದು ನಾನು ನಮ್ಮ ಸರ್ವಿಸ್ನಲ್ಲೇ ಇಡೀ ಭಾರತ ಟೂರ್ನ ಇಬ್ಬರು ಮಾಡಿದ್ದು. ಇಡೀ ಭಾರತ ಮಾಡಿದ್ದು. ಉತ್ತರ ಭಾರತ ಒಂದು 30 ದಿವಸ, ದಕ್ಷಿಣ ಭಾರತ ಒಂದು 18 ದಿವಸ, ಮಧ್ಯ ಭಾರತ ಒಂದು 18 ದಿವಸ. ಈ ಥರ ಮಾಡಿಕೊಂಡು ಏಷ್ಯನ್ ಟ್ರಾವೆಲರ್ಸಲ್ಲಿ ಇಡೀ ಭಾರತವನ್ನು ಟೂರ್ ಮಾಡಿದ್ದು. ರಿಟೈರ್ಡ್ ಆದಮೇಲೆ ಫಾರಿನ್ಗೆ ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ರಿಟೈರ್ಡ್ ಆದ 15ನೇ ಇಸ್ವಿನಲ್ಲೇ ನಾನು ಅಮೇರಿಕಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದೆ. ಅವಕಾಶ ಇತ್ತು, ಮಾಡಿದೆ. ಆಗ ನನ್ನ ಹೆಂಡತಿ ಚಂದ್ರಲೇಖಾ ಅವ್ರಿಗೆ ಹೆದರಿಕೆ, ಫ್ಲೈಟಲ್ಲಿ ಹೋದ್ರೆ ಸತ್ತೋಗ್ಬಿಡ್ತೇನೋ ಅಂತ. ನಾನು ಬರಲ್ಲ ಅಂತ ಆಟ ಇಡೋದು. ಏನೇನು ಯಾರು ಹೇಳಿದ್ರು ಒಪ್ಪಲಿಲ್ಲ. ಆಗ ನಮ್ಮ ಭಾವ ಕಿಮ್ಕೋ ನಾಗರಾಜು, ಅವ್ರ ಮಿಸಸ್ ರೇಣುಕಾ, ನನ್ನ ತಂಗಿಯವಳು, ನಾವು 3 ಜನ ಅಮೇರಿಕಕ್ಕೆ ಟೂರ್ಗೆ ಹೋದ್ವು. ಆ ಹೋದಂತಹ 22 ದಿವಸದಲ್ಲಿ ಪ್ರತಿದಿನ ಫೋನ್ ಮಾಡಾಟ, ಚೆನ್ನಾಗಿದ್ದೀರಾ, ಆರೋಗ್ಯ ಆಗಿದ್ದೀರಾ ಅಂತ. ಹೊರಗಡೆ ಬಿಟ್ಟಿದ್ದು, ಹೊರಗಡೆ ಬಿಟ್ಟು ಹೋಗಿದ್ದು. ಬಂದ ಮೇಲಂತೂ ಹೊರಗಡೆಯಿಂದ ಜೀವಂತವಾಗಿ ಬಂದ್ರಲ್ಲ ಅಂತ ಆರತಿ ಮಾಡಿ ಮನೆ ಕಲ್ಕೊಳ್ಳೋ ಆಟ. ಆಮೇಲೆ ನಾನು ಫ್ಲೈಟಲ್ಲಿ ಹೋಗಿ ವಾಪಸ್ ಬಂದಮೇಲೆ ಧೈರ್ಯ ಬಂತು. 14ನೇ ಇಸ್ವಿನಲ್ಲಿ ಮಲೇಷ್ಯಾ, ಸಿಂಗಾಪುರಿಗೆ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಆಮೇಲೆ ನೆಕ್ಸ್ಟು ಯುರೋಪ್ ಟೂರ್ ಹೋಗೋ ಪ್ಲ್ಯಾನ್ ಇತ್ತು. ಅಷ್ಟೊತ್ತಿಗೆ ಇವತ್ತು ಇದೆಲ್ಲ ಆಗ್ಬಿಟ್ಟು, ಹೀಗಾಗಿ ಟೂರ್ನ ಆಸೆನ ಪೂರ್ಣವಾಗಿ ಅವಳ ಆಸೆನ ತೀರ್ಸೋಕ್ಕಾಗಲಿಲ್ಲ. ಜೊತೆಗೆ ಈ ಹಣ ಈ ಸಂಬಂಧಿಕರಲ್ಲಿ ಅವಳಲ್ಲಿದ್ದಂತಹ ಸುಮಾರು 15 ಲಕ್ಷ ರೂಪಾಯಿ ಚಿನ್ನ ಮತ್ತು ಮನೆ, ಅವ್ರ ಪೆನ್ಷನ್ ಹಣ, ನನ್ನ ಪೆನ್ಷನ್ ಗ್ರ್ಯಾಜುಟಿ ಹಣ, ಇವುಗಳೆಲ್ಲ ನೋಡಿಕೊಂಡಾಗ ಸಂಬಂಧಿಕರಲ್ಲಿ ಎಲ್ಲರೂ ನಮ್ಮಿಂದ ಶ್ರೀಮಂತರು ಇದ್ದರೂ ಸಹ ನೇರವಾಗಿ ಕೇಳಿದ್ರೆ ಇಂಡೈರೆಕ್ಟಾಗಿ ಕುಡಿ ಅನ್ನೋ ಥರ ಒಬ್ಬೊಬ್ಬರು ಶುರು ಮಾಡ್ತಾ ಬಂದರು.
ನಿಮ್ಗೆ ಇನ್ನೇನಕ್ಕೆ ನನಗೆ ಅವಳು ಹೋದ್ಮೇಲೆ ನಿಮಗೆ ಇನ್ನೇನು ಅನ್ನೋ ದೃಷ್ಟಿ ಮೇಲೆ ಇದನ್ನೆಲ್ಲ ಗಮನಿಸಿದಾಗ ಪ್ರಾರಂಭದಲ್ಲಿ 15 ಲಕ್ಷ ರೂಪಾಯಿ ಚಿನ್ನದಲ್ಲಿ 5-6 ಲಕ್ಷ ಚಿನ್ನ ಬಿಟ್ಟು ಉಳಿದೆಲ್ಲವನ್ನು ಮತ್ತೆ ನನ್ನ ಸಂಸಾರಕ್ಕೆ ದಾನ ಮಾಡ್ತಾ ಬಂದೆ. ನನ್ನ 2 ಜನ ನಾದಿನಿಯರಿಗೆ ಕೊಟ್ಟೆ, ನನ್ನ ತಂಗಿ ಮಗಳಿಗೆ ಕೊಟ್ಟೆ, ನಮ್ಮ 2ನೇ ನಾದಿ ಮಗಳಿಗೆ ಕೊಟ್ಟೆ, ಇವನ್ನೆಲ್ಲ ಮುಗಿಸಿದೆ. ಈವನ್ ನಮ್ಮ ಮೇಡಮ್ನವರ ಮಾಂಗಲ್ಯ 33 ಗ್ರಾಮ ಹೋಯ್ತು. ಅವ್ರ ಓಲೆ ವಸ್ತುಗಳೆಲ್ಲದನ್ನು ಆ ಪ್ರಾರಂಭದಲ್ಲೇ ಎಲ್ಲರೂ 6 ಜನಕ್ಕೂ ಡಿವೈಡ್ ಮಾಡಿಕೊಟ್ಟೆ. ಅಂದರೆ ನನ್ನ ತಮ್ಮನ ಮಕ್ಕಳಿಬ್ಬರಿಗೆ, ನನ್ನ ನಾದಿನಿ ಮಕ್ಕಳಿಬ್ಬರಿಗೆ, ಮತ್ತು ನನ್ನ ತಂಗಿ ಮಗಳಿಗೆ ಇಷ್ಟು ಜನಕ್ಕೂ ಕೊಟ್ಟು ಒಂದು 5 ಲಕ್ಷ ರೂಪಾಯಿ ಆಸ್ತಿಯನ್ನು ಇಟ್ಕೊಂಡಿದ್ದೆ. ನನ್ನ ತಮ್ಮನ ಫ್ಯಾಮಿಲಿಯವರು ನಮಗೆ ಈ 3 ಮನೆ ಈಗಲೇ ಬರ್ಕೊಟ್ರೆ ನಾವು ನಿಮ್ಮನ್ನು ಸಾಕ್ತೀವಿ, ಇಲ್ಲವ್ರು ಆಗಲ್ಲ ನಾವು ಹೋಗ್ತೀವಿ ಅಂತ. ಇಲ್ಲಪ್ಪ ಅದಾಗಲ್ಲ, ನೀವು ಹೋಗಿ ಅಂತ ಕಳಿಸ್ಬಿಟ್ಟೆ. ಟೂರ್ ಹೋದೆ. ಟೂರ್ ಹೋಗಿ ಬಂದಮೇಲೆ ಒಂದು 15 ದಿವಸ ಅಷ್ಟೊತ್ತಿಗೆ ಇವ್ರುಗಳೆಲ್ಲ ಮಾತಾಡ್ಕಡೆ ಮಾಡಿಕೊಂಡು ನಮ್ಮ ಹಳೇಬೀಡಿನಲ್ಲೇ ಉಷಾ ಅಂತ ಒಬ್ಬರು ಇದ್ದರು. ಅವರು ಹಳೇಬೀಡು ಪಾಪಣ್ಣವರ ಮೊಮ್ಮಗಳು. ಅವಳು ಸಹ ಮದುವೆ ಆಗಿ ಗಂಡ ಬಿಟ್ಟು ಹೋಗಿದ್ದ. ಮತ್ತು ಮಗಳೊಂದು 3 ವರ್ಷದವಳು ಇದ್ಲು. ಅವಳನ್ನು ಸಾಕ್ಕೊಂಡು ತುಮಕೂರಿನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅಲ್ಲೊಂದು 12 ವರ್ಷ ವರ್ಕ್ ಮಾಡಿದರು ಉಷಾ ಮೇಡಮ್. 12ರಿಂದ 13 ವರ್ಷ ವರ್ಕ್ ಮಾಡಿದರು. ನನಗೂ ಅವ್ರು ಆ ಟೈಮಲ್ಲೇ ಏನಾಯಿತು, ಅವ್ರ ತಾಯಿನೂ ಕಾಶಿಗೆ ಹೋದಾಗ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ರು. ಅವ್ರ ತಂದೆನೂ ಹೋಗ್ಬಿಟ್ಟಿದ್ರು. ಹೀಗಾಗಿ ಇವರೊಬ್ಬರೇ ಆಗಿಬಿಟ್ರು. ಆ ಸಂಬಂಧಿಕರೆಲ್ಲ ಪ್ರಯತ್ನ ಮಾಡಿ ನಿನಗೂ ಒಬ್ಬರೇ ಇರೋದು, ಅವರೊಬ್ಬರೇ ಇದೆ, ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯ ಮೇಲೆ ಮದುವೆ ಮಾಡ್ಕೊಳ್ಳಿ ಅನ್ನೋ ಪ್ರಪೋಸ್ ಮಾಡಿದಾಗ ನನಗೂ ಅನ್ನಿಸ್ತು, ಒಬ್ಬರು ಕಷ್ಟದಲ್ಲಿರೋರಿಗೆ ಅನುಕೂಲ ಮಾಡಿಕೊಟ್ಟಂಗಾಗತ್ತೆ ಅನ್ನೋ ದೃಷ್ಟಿ ಮೇಲೆ ನಾನು ನವಂಬರ್ 6ನೇ ತಾರೀಕು 2019ರಲ್ಲಿ ಮದುವೆ ಆದೆ. ಬೇರೆ ಅರಸೀಕೆರೆ ತಿರುಪತಿ ದೇವಸ್ಥಾನದಲ್ಲಿ ಮದುವೆ ಆದೆ. ಆಮೇಲೆ ಬಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡೆ. ಆ ರೀತಿ ಆಯಿತು. ಅವಾಗಲಿಂದ ಆ ಮಗಳೇ ಈಗ 23 ವರ್ಷ. ಅವಳ ಮದುವೆಯನ್ನು ಈ ಆಗಸ್ಟ್ 21-22ನೇ ತಾರೀಕು ಮಾಡ್ತಾ ಇದ್ದೀನಿ. ಸರಿ, ಟ್ರಸ್ಟ್ ಅಲ್ಲಿ ಈ ತನಕ ಏನೇನು ಮಾಡಿದ್ರೆ ಚಂದ್ರಲೇಖಾ ಮೇಡಮ್ ಇದನ್ನ ಆದಾಯ ಏನಿತ್ತು ಅದೆಲ್ಲದನ್ನು ನೀವು ದಾನ ಆಗಿ ಪೂರ್ತಿಯಾಗಿ ಸಮಾಜಕ್ಕೆ ಬೀಳ್ತಿದ್ದೀರಾ? ಹೌದೌದು. ಅದು ಏನೇನು ಮಾಡಿದ್ರಿ ಸರ್? ಈಗ ಸೆಪ್ಟೆಂಬರ್ 26, 2018ರಲ್ಲಿ ಟ್ರಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಈ ಥರ ನಮ್ಮ ಕುಟುಂಬದಲ್ಲಾದಂತಹ ನೋವಿನಿಂದ ಸಮಾಜಕ್ಕೆ ಏನಾರ ಒಂದು ಸೇವೆ ಮಾಡಬೇಕು, ಈ ಹಣವನ್ನು ಸಮಾಜ ನಮಗೆ ಕೊಟ್ಟಿದೆ, ವಾಪಸ್ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿ ಮೇಲೆ ಶಂಕರಮಠದ ಶ್ರೀಕಂಠಯ್ಯ ಅಂತಕ್ಕಂಥವ್ರ ವ್ಯಕ್ತಿ ಮತ್ತು ನಮ್ಮ ಭಾವ ಕಿಮ್ಕೋ ನಾಗರಾಜ್, ಇವರಿಬ್ಬರ ಒಪಿನಿಯನ್ ಕೇಳಿದಾಗ ಕಿಮ್ಕೋ ನಾಗರಾಜ್ ಅಂತ ನಮ್ಮ ಭಾವ. ಅದಾದಮೇಲೆ ಇವರಿಬ್ಬರು ಸಲಹೆ ಕೊಟ್ಟರು, ಈ ಒಂಥರ ಟ್ರಸ್ಟ್ ಮಾಡಿ ಅದರಿಂದ ನಿಮಗೆ ಸಮಾಜಕ್ಕೆ ಒಂದು ಉಪಯೋಗ ಆಗೋಂಥ ಕೆಲಸಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಅದಕ್ಕೆ ಒಪ್ಕೊಂಡು ನಾನು ಟ್ರಸ್ಟನ್ನು 50 ಲಕ್ಷ ರೂಪಾಯಿನಲ್ಲಿ FD ಮಾಡಿ ಪ್ರತಿ ವರ್ಷ ಆವಾಗ 2,70,000 ಅಥವಾ 75,000 ರೂಪಾಯಿ ಬರ್ತಾಯಿತ್ತು. ಅದನ್ನು ದಾನ ಮಾಡ್ತಾ ಬಂದೆ. ಈ ತನಕ 7 ವರ್ಷದಲ್ಲಿ ನಾನು 12 ವೈದ್ಯಕೀಯ ಚಿಕಿತ್ಸೆ ಪಡಿತಾ ಇದ್ದಂತಹ ರೋಗಿಗಳಿಗೆ 15,000 ರೂಪಾಯಿ ಅಂತ ಕೊಟ್ಟಿದ್ದೀನಿ. ಆಮೇಲೆ 10 ಜನ ಎಂಜಿನಿಯರಿಂಗ್ ಓದ್ತಕ್ಕಂತಹ ಮಕ್ಕಳಿಗೆ ಪ್ರತಿ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಗುರುಕುಲ, ಪ್ರಬೋಧಿನಿ ಗುರುಕುಲ ಅಂತ ಹೇಳ್ಬಿಟ್ಟು ಈ ಹರಿಹರಪುರದಲ್ಲಿದೆ, ಅದು ಗಂಡು ಮಕ್ಕಳ ಶಾಲೆ. ಅಲ್ಲಿಗೆ ಕಂಪ್ಯೂಟರು ಮತ್ತು 25,000 ರೂಪಾಯಿ ಕ್ಯಾಶನ್ನು ಒಂದ್ಸರಿ ಕೊಟ್ಟಿದ್ದೀನಿ. ಮೈತ್ರಿ ಗುರುಕುಲಕ್ಕೆ ಒಂದು ಕಂಪ್ಯೂಟರು ಮತ್ತು ದೇಣಿಗೆ ಅಂತ ಹೇಳ್ಬಿಟ್ಟು ಒಂದು 25,000 ರೂಪಾಯಿನ ಕೊಟ್ಟಿದ್ದೀನಿ. ಅದಾದಮೇಲೆ ದೇವಾಲಯಗಳು, ಹಳೇಬೀಡಿನಲ್ಲಿ ರಾಮಂದಿರ ಅಂತ ಹೇಳ್ಬಿಟ್ಟು ಒಂದು ರಾಮಂದಿರ ಇದೆ, ಅದರ ಮತ್ತೆ ರಿಪೇರಿಗೋಸ್ಕರವಾಗಿ ಮತ್ತು ಮೇಲ್ಗಡೆ ಮನೆ ಎಕ್ಸ್ಟೆನ್ಷನ್ ಮಾಡಿ ಒಂದು ಸಮುದಾಯ ಭವನ ವ್ಯವಸ್ಥೆ ಮಾಡೋದಕ್ಕೆ ಒಂದು 70,000 ರೂಪಾಯಿನ ಅವಾಗ ಖರ್ಚು ಮಾಡಿದ್ದೀನಿ. ನಾನು ಕೊಟ್ಟಿರೋದು ಅವಾಗ ಒಟ್ಟು ಸಮುದಾಯಕ್ಕೆ ನಾನು ಹಳೇಬೀಡಿನ ಎಲ್ಲ ಬಾಂಧವರುಗಳನ್ನೆಲ್ಲ ಕಲೆಕ್ಟ್ ಮಾಡಿ 2.5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಆ ಕೆಲಸವನ್ನು ಮಾಡಿಸಿದ್ದೆ. ಆಮೇಲೆ ಬಾಳೆಹೊನ್ನೂರಿನ ಹರಿಹರಪುರ ಅಂತ ಒಂದಿದೆ, ಅಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಒಂದು 3 ಲಕ್ಷ ರೂಪಾಯಿ ಕೊಟ್ಟು ಒಂದು ರೂಮನ್ನು ನನ್ನ ಹೆಸರಿನಲ್ಲಿ ಮಾಡಿದ್ದೆ. ಅದು ನಾನು ಯಾವಾಗ ಹೋದ್ರೂ ಅಲ್ಲಿ ರೂಮು ನಮಗೋಸ್ಕರ ಇರುತ್ತೆ. ನಾನು ಅಲ್ಲಿ ಯಾರ್ಯಾರು ಹೋದರೆ ನಾನು ಒಂದು ಲೆಟ್ರ್ ಕೊಟ್ಟರೆ ಆ ರೂಮನ್ನು ಫ್ರೀಯಾಗಿ ಕೊಟ್ಕೊಡ್ತಾರೆ. ಆ ಥರ ವ್ಯವಸ್ಥೆ ಇದೆ ಅಲ್ಲಿ. ಅದರ ಜೊತೆಗೆ ಗಂಡಸಿನಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಗೆ 33,000 ರೂಪಾಯಿನ ಕೊಟ್ಟಿದ್ದೀನಿ. ಮತ್ತು ಅರಸೀಕೆರೆಯಲ್ಲಿ ಕಿತ್ತನಕೆರೆ ಅಂದರೆ ನಮ್ಮ KR ಮಾಸ್ಟರ್ ಊರದು, ಅಲ್ಲಿ ಅವರು ಒಂದು ಆಂಜನೇಯ ದೇವಸ್ಥಾನ ಕಟ್ಟಿದ್ರು. ಆವಾಗ ನನ್ನ ಹೆಂಡತಿ ಇದ್ದಾಗ ಅವರು ನಾನೊಂದು ಗಂಟೆ ಕೊಡ್ತೀನಿ, ಎಲೆಕ್ಟ್ರಿಕಲ್ ಗಂಟೆ ಕೊಡ್ತೀನಿ ಅಂತ ಹೇಳಿದರು. ಅವ್ರು ಹೋದ್ಮೇಲೆ ಅವ್ರ ಆಸೆಯಂತೆ ಆ ಎಲೆಕ್ಟ್ರಿಕಲ್ ಗಂಟೆಯನ್ನು ಕೊಟ್ಟಿದ್ದೀನಿ ಅಲ್ಲಿಗೆ. ನಾನು ನನ್ನ ಸ್ವಂತ ಹಣ ಅಂತ ಹೇಳ್ಬಿಟ್ಟು 11,000 ರೂಪಾಯಿನ 12,000 ರೂಪಾಯಿನ ದಾನ ಮಾಡಿದ್ದೀನಿ ಅಲ್ಲಿಗೆ.
ಆಮೇಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿಯಲ್ಲಿ ಬಸವೇಶ್ವರ ದೇವಸ್ಥಾನ ಅಂತಂದೆ, ದೆಡ್ಗಟ್ಟ ಅಂತ ಹೇಳ್ಬಿಟ್ಟು ಅಲ್ಲಿಗೆ 25,000 ರೂಪಾಯಿನ ದಾನ ಮಾಡಿದ್ವಿ. ಇದು ದೇವಸ್ಥಾನಗಳಿಗೆ ಮಾಡಿದಂಥ ದಾನ. ಅದಾದಮೇಲೆ 8 ಸರ್ಕಾರಿ ಶಾಲೆಗಳಿಗೆ ಪ್ರತಿ ವಿದ್ಯಾರ್ಥಿಗೆ ಹೈಸ್ಕೂಲ್ನಲ್ಲಿ 8, 9, 10ನೇ ತರಗತಿಯ 7,000 ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗಳಿಗೆ ಪ್ರತಿ ಸಬ್ಜೆಕ್ಟಿಗೆ ಅಂದರೆ 6 ಎಕ್ಸೈಸ್ಗಳನ್ನು ದಾನ ಮಾಡಿದ್ದೀನಿ. ಅದು ಸುಮಾರಾಗಿ 2,40,000 ರೂಪಾಯಿ ಅಮೌಂಟನ್ನು ಅದನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ಶಿಕ್ಷಣ ಪ್ರಗತಿಗೋಸ್ಕರವಾಗಿ ನಮ್ಮ ಹಾಸನ ಜಿಲ್ಲೆಯ 40 ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಟೀಚಿಂಗ್ ಏಡ್ಗಳನ್ನು ಕೊಟ್ಟಿದ್ದೀನಿ. 40 ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ. ಆ ಟೀಚಿಂಗ್ ಏಡ್ನಲ್ಲಿ ಈವರೆಗಿನ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ವಿಜ್ಞಾನಿಗಳು, ಸಮಾಜ ಸುಧಾರಕರು, ಗಣಿತಜ್ಞರು ಇವರುಗಳೆಲ್ಲರ ಚಾರ್ಟು, ಅವರ ವಿವರಣೆ ಇದಿಷ್ಟು ಇದೆ. ಪ್ರತಿ ಶಾಲೆಗೆ 82 ಅಂತೆ ಚಾರ್ಟ್ಗಳನ್ನು ಕೊಟ್ಟಿದ್ದೀನಿ. 40 ಶಾಲೆಗಳು ಕೊಟ್ಟಿದ್ದೀನಿ. ಮತ್ತೊಮ್ಮೆ ಅದನ್ನು ಭೇಟಿ ಮಾಡಿ ನೋಡೋಕ್ಕೆ ಹೋದಾಗ 4 ಶಾಲೆಗಳು ಅದನ್ನು ಓಪನ್ ಮಾಡಿ ಕ್ಲಾಸ್ ರೂಮಲ್ಲಿ ಹಾಕಿದ್ವು. ಬಾಕಿಯವ್ರು ಯಾರು ಅದನ್ನು ತೆಗೆದು ಮುಟ್ಟು ನೋಡಿಲ್ಲ. ಇದನ್ನು ನಮ್ಮ ಹಾಸನ ಜಿಲ್ಲೆ DDP ಪ್ರಕಾಶ್ ಅವರ ನೇತೃತ್ವದಲ್ಲೇ ದಾನ ಮಾಡಿದ್ದೀನಿ. ಅವರು ಸಹ ಪ್ರಯತ್ನ ಮಾಡಿದ್ದಾರೆ. ಆದರೂ ಸರ್ಕಾರ ಇಲಾಖೆಯ ಅಧಿಕಾರಿಗಳಾಗಲಿ ಅಥವಾ ಬೇರೆ CRPಗಳಾಗಲಿ ಅಥವಾ ಮುಖ್ಯೋಪಾಧ್ಯಾಯರಾಗಲಿ ಅಥವಾ ಶಿಕ್ಷಕರಾಗಲಿ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಇದನ್ನು ನೋಡಿ ಮನಸ್ಸಿಗೆ ತುಂಬ ನೋವಾಯಿತು. ನನ್ನ ಉದ್ದೇಶ ಮಕ್ಕಳಿಗೆ ಆ ಜ್ಞಾನ ಬರಲಿ. ಯಾಕೆಂದ್ರೆ ಅದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಅದು ಯಾವುದೂ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಈಗಿನ ಯಾವ ಹೈಸ್ಕೂಲ್ ಮಕ್ಕಳುಗಳು ಕೇಳೋದು ಗೊತ್ತಾಗಲ್ಲ. ಆ ಜ್ಞಾನ ಅಲ್ಲಿ ಬರಲಿ ಅನ್ನೋ ದೃಷ್ಟಿ ಮೇಲೆ ಅದನ್ನು ಕೊಟ್ಟೆ. ಅದು ಪ್ರಯೋಜನ ಆಗಲಿಲ್ಲ. ಅದೊಂದು ನೋವು ಇದ್ದೇ ಇದೆ. ಅದಾದಮೇಲೆ ಸಮವಸ್ತ್ರಗಳನ್ನು ನಾನು ಸಕಲೇಶ್ಪುರ ತಾಲೂಕಿನಲ್ಲಿ ನಮ್ಮ ಮೇಡಮ್ ವರ್ಕ್ ಮಾಡಿದಂಥ 4 ಶಾಲೆಗಳು, ಜಮ್ನಲ್ಲಿ, ಬಾಳುಪೇಟೆ, ಬಾಗೆ, ಅಂಬೇಡ್ಕರ್ ನಗರ, ಒಟ್ಟು 380 ಮಕ್ಕಳಿಗೆ ಬಾಳುಪೇಟೆನಲ್ಲೇ ಕಲ್ಯಾಣ ಮಂದಿರದಲ್ಲಿ ಒಂದು ದಿವಸ ಫಂಕ್ಷನ್ ಇಟ್ಕೊಂಡು ದಾನ ಮಾಡಿದ್ದಾರೆ. ಅದಾದಮೇಲೆ ಹಾಸನದಲ್ಲಿ ಜೀವನ್ ಜ್ಯೋತಿ ಅಂತಕ್ಕಂತಹ ಒಂದು ಅಂಗವಿಕಲ ಶಾಲೆ ಇದೆ. ಅಲ್ಲಿ 2 ವರ್ಷ 168 ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದೀನಿ, 2 ವರ್ಷ ಸೇರಿ. ಅದೇ ತರಹ ಕೃಷ್ಣ ಅಂಧ ಮಕ್ಕಳ ಶಾಲೆ ಇದೆ. ಅಲ್ಲಿ 2 ವರ್ಷ 37 ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ನೀಡಿದ್ದೇನೆ. ನೆಲೆ ಅಂದರೆ ಅನಾಥ ಮಕ್ಕಳ ಶಾಲೆ, ಅದು ಬೆಂಗಳೂರಿನಲ್ಲಿ ಒಂದು 4 ಇದೆ. ಆ 4ರಲ್ಲಿ ಒಂದು ಶಾಲೆಗೆ 2 ವರ್ಷ 46 ಹೆಣ್ಮಕ್ಳುಗಳಿಗೆ ಯೂನಿಫಾರ್ಮನ್ನು ಕೊಟ್ಟಿದ್ದೀನಿ. ಆ ಯೂನಿಫಾರ್ಮನ್ನು ನಾನು ಗೌರಿ ಹಬ್ಬದ ಸಮಯದಲ್ಲೇ ಕೊಟ್ಟಿದ್ದೇನೆ. ಆ ಹೆಣ್ಮಕ್ಳಾಗಿರೋದ್ರಿಂದ ಆ ವ್ಯವಸ್ಥೆಯನ್ನು ಮಾಡಿದ್ದೇನೆ ಯೂನಿಫಾರ್ಮ್ ಪ್ರಕಾರ. ಅದಾದಮೇಲೆ ಈ ಪುಸ್ತಕಗಳ ಬಿಡುಗಡೆ ಮಾಡಿದ್ದೇನೆ. ಕೆಲವು ಲೇಖಕರನ್ನು ಪರಿಚಯ ಮಾಡಿಕೊಂಡು ಅವ್ರ ಮುಖಾಂತರ ಕೆಲವು ಪುಸ್ತಕಗಳನ್ನು ಬರೆಸಿ ಮಕ್ಕಳಿಗೆ ಉಪಯುಕ್ತವಾಗ ಅಂಥದ್ದು ಎಲ್ಲವೂ ಅಂಥ ಮಕ್ಕಳ ಪ್ರಗತಿಗೆ ಅನುಕೂಲ ಆಗಂಗೆ ಮೊದಲನೇದು ನಮ್ಮ ಚಂದ್ರಲೇಖಾ ಮೇಡಮ್ನವರು 63ನೇ ವಯಸ್ಸಲ್ಲಿ ನಿಧನರಾದ್ದರಿಂದ ತ್ರಿಷಷ್ಠಿ ಅಂತ 63 ಅಂತ ಅರ್ಥ. ತ್ರಿಷಷ್ಠಿ ಅಂತಕ್ಕಂಥ ಚಿಂತನಾ ಪುಸ್ತಕವನ್ನು ಆಕಾಶವಾಣಿಯಲ್ಲಿ ಬರೆದಂತಹ ಚಿಂತನೆಗಳನ್ನು ಬರೆದಂತಹ ನರಹರಿ ಆಗ್ಬೋದು, KV ನಾಗರಾಜ್ ಆಗ್ಬೋದು, ಮತ್ತು GS ನಾಗರಾಜ್ ಆಗ್ಬೋದು, ಮತ್ತು ಸುಶೀಲಾ ಸೋಮಶೇಖರ್ ಇವರುಗಳಿಂದ ಸಂಗ್ರಹ ಮಾಡಿ ಆ ಪುಸ್ತಕವನ್ನು ಮೊದಲನೇ ವರ್ಷ ಬಿಡುಗಡೆ ಮಾಡಿದ್ದೇನೆ, ಮೊದಲನೇ ವರ್ಷದ ಮೇಡಮ್ನವರ ಕಾರ್ಯಕ್ರಮದಲ್ಲಿ. ಅದಾದಮೇಲೆ ಸಾಧಕರ ಸುಳುಹುಗಳು ಅಂತ ಹೇಳ್ಬಿಟ್ಟು ಸುಶೀಲಾ ಸೋಮಶೇಖರು 3ನೇ ವರ್ಷದಲ್ಲಿ ಅದನ್ನು 150 ಪುಸ್ತಕಗಳನ್ನು ಆ ಫಂಕ್ಷನಲ್ಲಿ ಬಂದಂತಹ ಎಲ್ಲ ಅತಿಥಿಗಳಿಗೆ, ವ್ಯಕ್ತಿಗಳೆಲ್ಲರಿಗೂ ದಾನ ಮಾಡಿದ್ದೇನೆ. ಆಮೇಲೆ ಕರುನಾಡು ಹುಲಿ ಡೋಂಡಿಯಾ ಅಂತ ಹೇಳ್ಬಿಟ್ಟು ಅದು KV ನಾಗರಾಜ್ ಅವರು ಬರೆದಂಥ ಪುಸ್ತಕ. ಅದನ್ನು ಅವರಿಂದ ತರಿಸ್ಕೊಂಡು ಅದರಲ್ಲಿ ಬಂದಂತಹ 150 ಪುಸ್ತಕಗಳನ್ನು ಮತ್ತೊಂದು ವಾರ್ಷಿಕ ಕಾರ್ಯಕ್ರಮದಲ್ಲಿ ದಾನ ಮಾಡಿದ್ದೇನೆ. ಜೀವನವೆಂದರೆ ಹೀಗೇನೆ ಅಂತಕ್ಕಂಥ CD ಬಿಡುಗಡೆಯನ್ನು ಮಾಡಿದ್ದೇನೆ. ಇದು ಮಂಕುತಿಮ್ಮನ ಕಗ್ಗ ಬರ್ತಕ್ಕಂತಹ 3 ಸಾಲಿನ ಪದ್ಯಗಳು ಇರ್ತವಲ್ಲ, ಅದನ್ನು ಒಬ್ಬರು ಇಸ್ರೋ ಕಂಪನಿನಲ್ಲಿ ಅಶೋಕ್ ಕುಮಾರ್ ಅಂತ ಇದ್ದರು, ಅವರು ಸಂಪರ್ಕ ಮಾಡಿ ಅವರಿಂದ ಬಿಡುಗಡೆ CD ಮಾಡಿಸಿ ಅದನ್ನು ಆಡಿಯೋ CD ಮಾಡಿಸಿ ಒಂದು 4ನೇ ವರ್ಷದ ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ಎಲ್ಲರಿಗೂ ಅದನ್ನು ಹಂಚಿದ್ದೇನೆ. ಇದಿಷ್ಟು
ಪುಸ್ತಕಗಳು ಮತ್ತು ಸಿಡಿಗಳ ಬಿಡುಗಡೆ ಆಗಿದೆ. ಇದಲ್ಲದೆ ಈ ಕೊರೋನಾ ಟೈಮ್ನಲ್ಲಿ ಬಂದಂತಹ ತೊಂದರೆಯಿಂದ ಬಂದಂತಹ ಸುಮಾರಾಗಿ 100-150 ಜನರಿಗೆ ಆಹಾರ ವಿತರಣೆ ಮಾಡಿದ್ದೀನಿ. ಅದಾದಮೇಲೆ ಹಾಸನದ ದೇಶವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಅಂತ ಹೇಳ್ಬಿಟ್ಟು 25,000 ರೂಪಾಯಿನ ಕೊಟ್ಟಿದ್ದೀನಿ. ಅದಾದಮೇಲೆ ಹಾಸನದಲ್ಲಿ ಕನಸು ಅಂತ ಒಂದು ವಿಶಿಷ್ಟ ಚೇತನ ಶಾಲೆ ಇದೆ. ಅಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲರೂ ವಿಶಿಷ್ಟ ಚೇತನ ಶಾಲೆಯವರು, ಅವರುಗಳಿಗೆ 50,000 ರೂಪಾಯಿ ಕೊಟ್ಟು ಕಂಪ್ಯೂಟರ್ನ ಕೊಡಿಸಿದ್ವಿ. 50,000 ರೂಪಾಯಿ ಕಂಪ್ಯೂಟರ್ನ ಕೊಡಿಸಿ ಅವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿ ಮಾಡಿದ್ದೆ. ಆದರೆ ಆ ಶಾಲೆ ಈಗ ಮುಚ್ಚೋಗಿದೆ. ಅದೊಂದು ಏನಾಯಿತು ಅನ್ನೋದು ಅರ್ಥವಾಗ್ತಾ ಇಲ್ಲ, ಯಾಕೆ ಹಾಗಾಯಿತು ಅಂತ. ಈ ಒಟ್ಟು ದಾನ ನಾನು ಈ ತನಕ ಮಾಡಿರೋದು 29,70,311 ರೂಪಾಯಿ. ಇದರಲ್ಲಿ ನಮ್ಮ MN ಚಂದ್ರಲೇಖರ್ ಅವರ ಪೆನ್ಷನ್ ಬಂತಲ್ಲ 2 ವರ್ಷ, ಆ ಪೆನ್ಷನ್ ಹಣವನ್ನು ಇದಕ್ಕೆ ಬಳಸೀನಿ. ನಾನು ಮದುವೆ ಆದಮೇಲೆ ವಾಲಂಟಿಯರ್ ಆಗಿ ನಾನೇ ಟ್ರೆಜರಿಗೆ, ಬ್ಯಾಂಕಿಗೆ ಮತ್ತು ಡಿಪಾರ್ಟ್ಮೆಂಟಿಗೆ ಬರೆದು ನಾನು 2ನೇ ಮದುವೆ ಆಗಿದ್ದೀನಿ, ನನ್ನ ಚಂದ್ರಲೇಖರ್ ಅವರ ಪೆನ್ಷನನ್ನು ನಿಲ್ಲಿಸಿ ಅಂತ ಬರ್ಕೊಟ್ಟು ಅವತ್ತಿಂದ ಪೆನ್ಷನನ್ನು ತಗೋತಾ ಇಲ್ಲ ಅವ್ರನ್ನ. ಕಾರಣ ಸರ್ಕಾರದ ಅಧಿಕಾರ ಆರ್ಡರ್ ಇರೋದೇನು ಅಂದರೆ 2ನೇ ಮದುವೆ ಆದಾಗ ಮೊದಲನೇ ಹೆಂಡತಿಯ ಪೆನ್ಷನನ್ನು ತಗೊಳ್ತಕ್ಕಂಥ ಅರ್ಹತೆ ಇರೋಲ್ಲ. ಹೀಗಾಗಿ ಅದನ್ನು ನಿಲ್ಲಿಸಿದ್ದೀನಿ. ಈಗ ನನ್ನ ಪೆನ್ಷನನ್ನು ಈಗ ಮದುವೆ ಆಗಿರ್ತಕ್ಕಂಥ ಹುಷಾಗಿ ಬರೋ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದೀನಿ. ನನ್ನ ನಂತರ ಅದು ಬರುತ್ತೆ ಅವ್ರಿಗೆ. ಮನೆ ನನ್ನಲ್ಲಿ ಒಟ್ಟು 4 ಮನೆಗಳಿವೆ. ಅದು 4ರಲ್ಲಿ ಒಂದು ಡೂಪ್ಲೆಕ್ಸ್, ಅದರಲ್ಲಿ 4 ಕೊಠಡಿ ಇರ್ತಕ್ಕಂಥ ದೊಡ್ಡ ಮನೆ, ಅದರಲ್ಲಿ ನಾನು ವಾಸ ಇದ್ದೀನಿ. ಅದನ್ನು ಉಷಾ ಹೆಸರಿಗೆ ಬರೆದಿದ್ದೀನಿ. ಜೊತೆಗೆ ಟ್ರಸ್ಟು ಅಲ್ಲೇ ನಡೀಬೇಕು ಅನ್ನೋದು ಒಂದು ಕಂಡೀಷನ್ ಹಾಕಿದ್ದೀನಿ. ಅದು ಎಲ್ಲ ಅಗ್ರಿಮೆಂಟಲ್ಲೇ ಆಗಿದೆ. ಅದು ಟ್ರಸ್ಟ್ ನಡೆಯೋ ತನಕ ಕಂಟಿನ್ಯೂ ಮಾಡ್ಕೊಂಬರ್ಬೇಕು. ಆನಂತರ ಯಾರು ಬರ್ತಾರೋ ಅದಕ್ಕೆ ಆ ಮನೆಯನ್ನು ಬಿಟ್ಕೊಂಡು ಹೋಗ್ಬೇಕು. ಅದಾದಮೇಲೆ ಉಳಿದ 2 ಮನೆಗಳು ನನಗೀಗ ಅಗತ್ಯ ಇಲ್ಲ ಹಣದ್ದು. ಅದಕ್ಕೋಸ್ಕರವಾಗಿ ಆ 2 ಮನೆಗಳನ್ನು ಮಾಡಿ ಬಂದಂತಹ ಹಣದಲ್ಲಿ 50 ಲಕ್ಷವನ್ನು ಈ ಟ್ರಸ್ಟಿಗೆ ಹಾಕಬೇಕು ಅನ್ನೋದು ಉದ್ದೇಶ. ಅಲ್ಲಿ 1 ಕೋಟಿ ರೂಪಾಯಿನ ಟ್ರಸ್ಟಿಗೆ ಹಾಕಿ ಅದರಲ್ಲಿ ಬಂದ ಆದಾಯವನ್ನು ಸಮಾಜ ಸೇವೆಗೆ ಕೊಡಿಸ್ಬೇಕು ಅಂತ ಉದ್ದೇಶ. ಅದಕ್ಕೋಸ್ಕರವಾಗಿ ಉತ್ತಮವಾಗಿರ್ತಕ್ಕಂತಹ ಟ್ರಸ್ಟ್ ಮೆಂಬರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಅವ್ರುಗಳಿಗೆಲ್ಲ ಈ ಥರ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ನನಗೆ ಪೆನ್ಷನ್ನೇ ಒಂದು 40,000 ಬರ್ತಾಯಿದೆ. ಜೊತೆಗೆ ಮನೆ ಖರ್ಚು 20,000-25,000 ರೂಪಾಯಿ ತನಕ ಮೇಲೆ ಆಗ್ತಾಯಿಲ್ಲ. ವಾಸ ಮಾಡೋಕ್ಕೆ ಮನೆ ಇದೆ. ಜೊತೆಗೆ ಕಷ್ಟಕ್ಕೆ ಆಗಲಿ ಇಟ್ಟಂಥ ಹಣದಲ್ಲಿ ಈಗ ಮಗಳು ಮದುವೆ ಮಾಡಿದ್ಮೇಲೂ ಇನ್ನೊಂದು ಸ್ವಲ್ಪ ಹಣ ಉಳಿಯುತ್ತೆ. ಅದು ಎಫ್ಟಿನಲ್ಲಿ ಇಟ್ಟಿದ್ದೀನಿ. ಅದು ನಮಗೆ ಸಾಕು. ಇದು ಸಮಾಜಕ್ಕೆ ವಾಪಸ್ ಕೊಡೋಣ ಅಂತ. ಕಾರಣ ಇದನ್ನು ನಾನು ಹೀಗೆ ಬಿಟ್ಟು ಹೋದರೆ ಇದು ದುರುಪಯೋಗ ಆಗೋಕ್ಕೆ ಶುರು ಆಗುತ್ತೆ. ಹುಷಾ ಒಬ್ಬನೇ ಅದನ್ನು ರಕ್ಷಣೆ ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಫ್ಯಾಮಿಲಿ ಅವರೆಲ್ಲ ಬರ್ತಾರೆ. ಅದರಲ್ಲಿ ನಮ್ಮ ಅಕ್ಕಂದು ಅಧಿಕಾರ ಇತ್ತು, ಅಕ್ಕ ಮಾಡಿಸಿದ್ದು ಬರ್ತಾನೆ, ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪ ಮಾಡಿಸಿದ್ದು ಅಂತ ನಮ್ಮ ತಮ್ಮನ ಮಕ್ಕಳು ಬರ್ತಾರೆ. ಇವೆಲ್ಲ ಕಾರಣಗಳು ಬಂದು ಅವಳಿಗೆ ಕಿರುಕುಳ ಆಗಬಾರ್ದು ಅನ್ನೋ ದೃಷ್ಟಿ ಮೇಲೆ ಅವಳಿಗೆ ಸಫಿಷಿಯೆಂಟ್ ಆಗೋಷ್ಟು ವ್ಯವಸ್ಥೆ ಮಾಡಿ ನನ್ನ ಪೆನ್ಷನ್ನಲ್ಲಿ ನಾನಿರೋ ತನಕ ಜೀವನ ಮಾಡ್ಬೋದು ಅಂತಕ್ಕಂಥ ಧೈರ್ಯದಿಂದ ಆ ಮನೆಯನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಿನ್ನೂ ಪೂರ್ಣ ಆಗಿಲ್ಲ. ಆದಮೇಲೆ ಆ ವ್ಯವಸ್ಥೆ. ಇನ್ನೊಂದು ನಮ್ಮೊಂದು MN ಚಂದ್ರಲೇಖ ಅವರ ಹೆಸರಿನಲ್ಲಿ 1998ರಲ್ಲಿ ಶಿಕ್ಷಕರ ಸಂಘದಿಂದ ಒಂದು ಸೈಟು 30-40 ಸೈಟು ರಿಜಿಸ್ಟರ್ ಆಗಿತ್ತು. ಆನಂತರ ಅದು ಬೆಳವಣಿಗೆನೇ ಆಗ್ದಲೇ 1998ರಿಂದ 2016 ತನಕ ಅವರಿರೋ ತನಕವೂ ಅದು ಪೂರ್ಣವಾಗಿ ನಮ್ಮ ಅಧಿಕಾರಕ್ಕೆ ತಗೊಳಕ್ಕಾಗಲೇ ಇಲ್ಲ. ಅವನ ಪಕ್ಕದ ಒಂದು ಜಮೀನ್ದಾರ ಅದನ್ನು ಉಳುಮೆ ಮಾಡ್ಕೊಂಡಿದ್ದ. ಇಲಾಖೆಯವರು ಅವರ ಬೆಳೆ ಅಂತ ಆಲೂಗಡ್ಡೆ ಅಂತ ತಗೊಂಡು ಹೋಗ್ತಾಯಿದ್ರು. ಆ ಟ್ರಸ್ಟ್ನವರು, ಆ ಸಂಸ್ಥೆಯವರು ಅವನು ಉಳುಮೆ ಮಾಡ್ಕೊಂಡು ಹೋಗ್ತಾಯಿದ್ದ. ಅದನ್ನು ನಿಲ್ಲಿಸಿ ನಾನು ಲಿಂಗಮಣಿ ಮಾಸ್ಟ್ರು ಮತ್ತು ವಿಜಯಲಕ್ಷ್ಮಿ ಅವರುಗಳೆಲ್ಲ ಅದರಲ್ಲಿ ಸೈಟ್ ಇದೆ. ಅದ್ರಲ್ಲಿ ನಂದಿರೋ ಒಂದು ಸೈಟನ್ನು ಅದು ಚಂದ್ರಲೇಖ ಹೆಸರಲ್ಲಿರೋದನ್ನು ನನ್ನ ಹೆಸರು ಮಾಡಿಕೊಂಡು ಈಗ ಅದನ್ನು ಸೇಲ್ ಮಾಡಿ ಅದನ್ನು ಟ್ರಸ್ಟ್ಗೆ ಹಾಕಬೇಕು ಅನ್ನೋ ಆಲೋಚನೆ ಇದೆ. ಯಾಕೆ ಅಂದರೆ ಅದು ಅವರ ಆಸ್ತಿ, ನಂದಲ್ಲ. ಹೀಗಾಗಿ ಟ್ರಸ್ಟಿಗೆ ಕೊಡೋಣ ಅಂಥದ್ದು. ಈಗ ನನ್ನ ನಂತರ ನನ್ನ ಆಸ್ತಿನೂ ಅದರಲ್ಲಿ ಹೋಗಬೇಕು ಟ್ರಸ್ಟಿಗೆ ಅಂತ ಈ ಮನೆ ಆದಾಯವನ್ನು ಅದಕ್ಕೆ ಕೊಡ್ತಾ ಇದ್ದೀನಿ. ಸಮಾಜಕ್ಕೆ ಹೋಗ್ಬೇಕು, ಎಲ್ಲ ಹಣ್ಣು ಅವ್ರಿಗೆ ಹೋಗ್ಬೇಕು. ಹೌದೌದು. ನಿಮ್ಮ ವೃತ್ತಿಯಲ್ಲಿ ಒಟ್ಟು ಎಷ್ಟು ಮಕ್ಕಳಿಗೆ ಅಂದಾಜು ಪಾಠ ಮಾಡಿರ್ಬೋದು? ಸುಮಾರಾಗಿ ಸಿದ್ದಣ್ಣಯ್ಯ ಸ್ಕೂಲು ಮತ್ತು
ಗಂಗೂರ್ಸ್ಗಳು ಎಲ್ಲ ಸೇರಿಕೊಂಡ್ರೆ 3500 ಜನ. ಅದರಲ್ಲಿ ಹಾಸ್ಟ್ಲು ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ. ಹಾಸ್ಟ್ಲು ವಿದ್ಯಾರ್ಥಿಗಳು ಏನಂದರೆ ಅವರು ಬೇರೆ ಶಾಲೆಯಿಂದ ಬರ್ತಾಯಿದ್ರು. ಆದರೆ ಹಾಸ್ಟೆಲ್ನಲ್ಲಿ ನಾನು ಮ್ಯಾಥಮೆಟಿಕ್ಸ್ ಸೈನ್ಸನ್ನು ಪಾಠ ಮಾಡ್ತಾಯಿದ್ದೆ ಸಂಜೆ ಹೊತ್ತು ಹೋಗಿ. ಒಟ್ಟು 3500 ಜನ ಮಕ್ಕಳು ಆಗಿದ್ದಾರೆ. ಈ ಬದುಕಲ್ಲಿ ಈ ಹಂತದಲ್ಲಿ ನೋಡಿದಾಗ ನಿಮಗೆ ಬದುಕಿಗೆ ಒಂದೊಂದು ವಯಸ್ಸಲ್ಲಿ ಒಂದೊಂದು ಥರದ ಅರ್ಥಗಳು ಕಾಣ್ತದೆ. ಈಗ ನೀವು ನಿಂತು ನೋಡಿದಾಗ ನಿಮ್ಮ ಹಿಂದಿನ ಬದುಕು ಯಾವ ರೀತಿ ಅನಿಸುತ್ತೆ ನಿಮಗೆ? ಮುಖ್ಯವಾಗಿ ಮಕ್ಕಳು ಆಗಲಿಲ್ಲ, ಸ್ವಂತ ಮಕ್ಕಳು ಇದಾಗಲಿಲ್ಲ, ವೃದ್ಧಾಪ್ಯದಲ್ಲಿ ಮಕ್ಕಳು ಆಶ್ರಯ ಇರುತ್ತೆ ಅನ್ನೋ ಇದಿರುತ್ತೆ. ಆದರೆ ನಿಮ್ಮಿಬ್ರು ಪ್ರೀತಿ ಮಧ್ಯದಲ್ಲಿ ನಾವು ಆ ಥರದನ್ನ ಯಾವತ್ತೂ ನೋಡಲೇ ಇಲ್ಲ. ನೀವು ಪರೋಗ್ರದಾಗ್ಲಿ ಇದಾಗ್ಲಿ ನಿಮ್ ನಮ್ಮಂತ ಮಕ್ಕಳನ್ನೇ ನಿಮ್ಮ ಮಕ್ಕಳ ಹೌದು. ಈ ಹಂತದಲ್ಲಿ ಹೆಂಗ್ ಅನ್ಸುತ್ತೆ ಸರ್? ಇಲ್ಲ, ಅವಾಗ್ಲೂ ಮಕ್ಕಳು ಬೇಕು ಅಂತ ಬಹಳಷ್ಟು ಪ್ರಯತ್ನ ಅಂತೂ ಮಾಡಿದ್ದಂತೂ ದಿಟ. ನಮಗೆ ಕೊನೆಗೆ ಗೊತ್ತಾಗಿದ್ದು 1984ರಲ್ಲಿ ಮದುವೆ ಆದ್ರೂ 89 ತನಕ ನಮಗೇನು ಮಾಹಿತಿ ಗೊತ್ತಿತ್ತಿಲ್ಲ, ಏನು ತೊಂದರೆ ಇದೆ ಇಬ್ಬರಲ್ಲಿ ಏನು ಅಂತ. 89 ಮುಂಚೆ ಒಂದು 2-3 ಸರಿ ಅಭಾಷಣ ಆಯಿತು, 6 ತಿಂಗಳಿಗೆ 3 ತಿಂಗಳಿಗೆ ಎಲ್ಲ ಆಯಿತು. ಆಗ ನಾವು ಮದ್ರಾಸ್ಗೆ ಹೋಗಿ ಟೆಸ್ಟ್ ಮಾಡಿದಾಗ ಮದ್ರಾಸ್ನವರು ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಕೇಳಿದ್ರು. ನಮ್ಮದು O ಪಾಸಿಟಿವ್, ಅವ್ರು O ನೆಗೆಟಿವ್. ಈ ಬ್ಲಡ್ ಗ್ರೂಪ್ ಡಿಫರೆನ್ಸು ನಮಗೆ ಅವಾಗ ಗೊತ್ತಾಗಿದ್ದು. ಆ ಬ್ಲಡ್ ಗ್ರೂಪ್ ಇದರ ತೊಂದರೆ ಇರೋದ್ರಿಂದ ಮಕ್ಕಳುಗಳಾಗೋದಕ್ಕೆ ತೊಂದರೆ ಆಯಿತು ಅಂತ ಗೊತ್ತಾಯಿತು. ಆಗ ನಾವು ನಿರ್ಧಾರ ಮಾಡೋದು. ನನ್ನ ಹೆಂಡತಿ ಕೇಳಿದ್ರು, ನೀವು ಬೇಕಾದ್ರೆ ಬೇರೆ ಮದುವೆ ಮಾಡ್ಕೊಳ್ಳಿ ಅಂತ. ಇಲ್ಲ, ಬೇಡ ಅಂದೆ. ಮಕ್ಕಳು ಬೇಡ ನನಗೆ, ನಾವು ಹೇಗೆ ಇರೋಣ, ಕೊನೆ ತನಕ ನಾವಿಬ್ಬರೇ ಮಕ್ಕಳಾಗಿರೋಣ ಅಂತ ಉಳಿದ ಮಕ್ಕಳುಗಳನ್ನೇ ನಮ್ಮ ಮಕ್ಕಳು ಅಂತ ಬೆಳೆಸ್ಕೊಂಡ್ಬಂದೆ. ಅದು ಈವರೆಗೂ ನನಗೆ ಸಂತೋಷ ಕೊಟ್ಟಿದೆ. ಏನು ಇಬ್ಬರಲ್ಲೂ ಏನು ಆ ಥರ ಏನು ಇದ್ದಿಲ್ಲ. ಆದರೆ ಅವ್ರು ಹೋದ್ಮೇಲೆ ಸಂಬಂಧಿಕರ ಮಕ್ಕಳುಗಳಿಂದ ಕಿರುಕುಳ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಅವಳನ್ನು ಹೊರಗಡೆ ಕಳಿಸ್ಬಿಟ್ಟು ಈಗ ಮದುವೆ ಆಗಿರೋ ಹುಡುಗಿ ತಾಯಿಗೆ ಮಗಳಿರೋದ್ರಿಂದ ಅವಳನ್ನು ಮದುವೆ ಮಾಡಿಬಿಟ್ಟು ನೆಕ್ಸ್ಟು ನಿಮ್ಮ ತಾಯಿ ಜವಾಬ್ದಾರಿ ಏನಂತ ಅವಳಿಗೂ ವಹಿಸಿ ಅವಳು ಇದ್ದಿದ್ದಲ್ಲಿ ಎಲ್ಲರಿಗಿಂತ ಉತ್ತಮ ಅನ್ನಂಗೆ ಕಾಣ್ತಾ ಇದೆ ಇವತ್ತಿನ ತನಕ. ಅವಳ ಪರಿಚಯ ನನಗಾಗಿದ್ದು ಕೇವಲ 2 ವರ್ಷದಲ್ಲಿ ಮಾತ್ರ. ಅವಳ ಎಜುಕೇಷನ್ಸ್ ಎಲ್ಲ ತುಮಕೂರು, ಮೈಸೂರು ಯೂನಿವರ್ಸಿಟಿನಲ್ಲೇ ಮಾಡಿಕೊಂಡ್ಲು. ಅವಾಗ ನನ್ನ ಕನೆಕ್ಷನ್ಸ್ ಇತ್ತಿಲ್ಲ. ನಾವು ಮದುವೆಯಾಗಿ 5 ವರ್ಷ ಆದರೂ 3 ವರ್ಷ ನನ್ನ ಕನೆಕ್ಷನ್ ಇತ್ತಿಲ್ಲ ಅವಳು. ಈ 2 ವರ್ಷ ಬಂದು ಅವಳು ದುಡ್ಕೊಂಡೇ ಇದ್ದು ಅವಳು ಇಂಡಿವಿಜುವಲ್ ಆಗಿ. ಆ ಥರ ಈಗ ಬಂದಾಗ ಈಗ ಮದುವೆಯನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ಎಡೆಹಳ್ಳಿ ಆರ್ ಮಂಜುನಾಥ್. ಆತ್ಮೀಯರೇ, ನಮ್ಮ ನೆಚ್ಚಿನ ಶಿಕ್ಷಕರಾದ ಸುಬ್ರಹ್ಮಣ್ಯ ಸರ್, ನಮ್ಮ ಹೆಸರು ನಮ್ಮ ಹೆಮ್ಮೆ, ಇವರ ಮಗಳು ಮದುವೆಗೆ ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡಿದ್ವಿ. ನಾನಂತೂ ಬೆಳಗ್ಗೆಯಿಂದಲೇ ಅವರ ಎಲ್ಲ ಪೂಜಾ ಕಾರ್ಯಗಳ ಜೊತೆ ಕೈ ಜೋಡಿಸಿ ಸಾಯಂಕಾಲ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ನಮ್ಮ ಹೆಸರು ನಮ್ಮ ಹೆಮ್ಮೆ ಅಂತ ಒಂದು ಪುಸ್ತಕನೂ ಕೂಡ ಬಿಡುಗಡೆ ಮಾಡಿದ್ವಿ. ಆಗೆಲ್ಲ ಹಿರಿಯ ನಮ್ಮ ಸಿದ್ದಣ್ಣ ಶಾಲೆ ಓದಿದ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದರು. ಎಲ್ಲ ಸೆಲ್ಫಿ ತಗೊಂಡ್ವಿ, ರೀಲ್ಸ್ ಮಾಡಿದ್ವಿ. ಎಷ್ಟು ಸಂತಸ ಪಟ್ರಿ ಅಂದರೆ ನಮ್ಮ ಹಿರಿಯ ಗುರುಗಳ ಜೊತೆ ಮುಕ್ತವಾಗಿ ಹಾಸ್ಯವಾಗಿ ಸಮಾಲೋಚನೆ ಮಾಡಿದ್ವಿ. ನಮ್ಮ ಶಾಲಾ ದಿನದ ಎಲ್ಲ ಸಹಪಾಠಿಗಳ ಜೊತೆ ನಮ್ಮೆಷ್ಟು ನಮ್ಮ ಹೆಮ್ಮೆ ಅಂತಕ್ಕಂಥ ಒಂದು ಪುಸ್ತಕ ಇಟ್ಕೊಂಡು ಬಂದವ್ರಿಗೆಲ್ಲ ಕೊಟ್ವಿ, ಸಂತಸ ಪಟ್ವಿ. ಎಲ್ಲ ಟೀಚರ್ಸ್ಗಳ ಜೊತೆನೂ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡ್ರು. 350ರಿಂದ 400 ಜನ ಸ್ಟೂಡೆಂಟ್ಸು ಎಲ್ಲ ಶಿಕ್ಷಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ಕೆಲವರು ಹತ್ತರು, ಕೆಲವರು ಹಾಡಿದರು. ಇದು ಅವಿಸ್ಮರಣೀಯ ಘಟನೆ. ಎಲ್ಲ ಒಂದು ಕಡೆ ಸೇರಿಸೋವಂಥ ಕೆಲಸ ಸುಬ್ರಹ್ಮಣ್ಯ ಸರು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದರು ಅಂದರೆ, ನಾವೆಲ್ಲ ಗುರುಗಳನ್ನು ಹುಡ್ಕೊಂಡೋಗಿ ಮದುವೆ ಕರೆಯೋಲೆಯನ್ನು ಕೊಡ್ತೀವಿ, ಆದರೆ ಗುರುಗಳೇ ನಮ್ಮನೆ ಬಾಗಿಲಿಗೆ ಬಂದು ನಮ್ಮನ್ನೆಲ್ಲ ಕರೆದ್ರು ಅಂದರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂಥೇಳಿ ನಿಜವಾಗ್ಲೂ ಇದೊಂಥರ ಸಮ್ಮಿಲನ, ಹೃದಯೋನ್ಮಿಲನ ಕಾರ್ಯಕ್ರಮ ಆಗಿತ್ತು. ಎಷ್ಟು ಸಂತಸ ಅಂದರೆ ಹೆಚ್ಚು ಕಡಿಮೆ 1000ಕ್ಕೂ ಹೆಚ್ಚು ಫೋಟೋಗಳು ಕ್ಲಿಕ್ಕಿಸ್ಕೊಂಡ್ವಿ. ಆ ಗುರುಗಳಂತೂ ಎಷ್ಟು ಸಂತಸ ಪಟ್ಟರು ಅಂದರೆ ತಪ್ಕೊಂಡು ಹತ್ತರು, ನಮ್ಮ ಹಣೆಗೆಲ್ಲ ಮುತ್ತು ಕೊಟ್ಟರು. ನಿಜವಾಗ್ಲೂ ಎಲ್ಲೆಲ್ಲೋ ದುಡಿತಾ ಇದ್ದಂಥ ಹಳೆಯ ಸ್ನೇಹಿತರುಗಳೆಲ್ಲ ಒಟ್ಟಾದ್ವಿ. ಅವ್ರ ಮದುವೆ ಕಾರ್ಯದಲ್ಲಿ ನಾವೆಲ್ಲ ಕೂಡ ಸಂತಸ ಪಟ್ವಿ. ನಿಜವಾಗ್ಲೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂಥೇಳಿ ನಮ್ಮೆಷ್ಟು ನಮ್ಮ ಪುಸ್ತಕ ಮಾಡಿ ಬಿಡುಗಡೆ ಮಾಡಿದ್ರೆ ಎಲ್ಲ ಕೂಡ ಇಷ್ಟಪಟ್ಟು ಓದಿದ್ರು. ತುಂಬ ಚೆನ್ನಾಗಿ ಮೂಡಿ ಬಂತು. ನಿಜವಾಗ್ಲೂ ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ. ಇದರಿಂದ ಇನ್ನೂ ನಾವೆಲ್ಲ ಕೂಡ ಹೊರಗಡೆ ಬರಲಿಕ್ಕೆ ಆಗಿಲ್ಲ. ಜೊತೆಗೆ ವಿಶೇಷವಾದ ಬ್ರಾಹ್ಮಣ ಸಂಪ್ರದಾಯದ ಮದುವೆಯನ್ನು ನೋಡ್ತಕ್ಕಂಥ ಸೌಭಾಗ್ಯ ಸುಬ್ರಹ್ಮಣ್ಯ ಸರ್ ನಮಗೆಲ್ಲ ಒದಗಿಸ್ಕೊಟ್ಟಿದ್ದು ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು. ನಾವಂತೂ ನಮ್ಮನೆ ಮದುವೆಗಳ ಥರನೇ ಓಡಾಡಿದ್ವಿ, ಎಲ್ಲ ಕಾರ್ಯಗಳನ್ನು ಮಾಡಿದ್ವಿ, ಪ್ರೆಸೆಂಟೇಷನ್ ಕೊಟ್ವಿ, ಬಂದವರಿಗೆ ತಾಂಬೂಲ ಕೊಟ್ವಿ, ಊಟ ಬಡಿಸಿದ್ವಿ. ಎಲ್ಲ ಕೆಲಸಗಳನ್ನು ಭಾಳ
ಸುಸಜ್ಜಿತವಾಗಿ ಮಾಡಿಕೊಟ್ಟು ನಮಗೆ ಇಷ್ಟೊಂದು ಶ್ರದ್ಧೆ, ಭಕ್ತಿ, ಶಿಸ್ತು, ಬುದ್ಧಿವಂತಿಕೆಯನ್ನು ಕಲಿಸ್ಕೊಟ್ಟಂಥ ಗುರುಗಳಿಗೆ ಒಂದು ಸಣ್ಣ ಸೇವೆ ಮಾಡೋವಂಥ ಅವಕಾಶ ಸಿಕ್ತು. ಎಲ್ರಿಗೂ ಶುಭವಾಗಲಿ. ಕನ್ನಡ ಪೋಸ್ಟ್, ಇದು ಸುದ್ದಿಯ ವಿಳಾಸ.